2025 ದೇವರು ನಮ್ಮ ಜೀವಿತದಲ್ಲಿ ನಂಬಿಗಸ್ತನಾಗಿದ್ದನು. 2026ಗೆ ನಮಗೆ ಕಾಲಿಡಲಿಕ್ಕೆ ಒಂದು ದೇವರು ಸಹಾಯ ಮಾಡಿದ್ದಾನೆ. ಮೊದಲನೇ ವಾರ ಆತನ ಆಲಯದಲ್ಲಿ ಬಂದು ಆತನನ್ನು ಸ್ತುತಿಸಲಿಕ್ಕೆ ಕೃಪೆ ಕೊಟ್ಟ ದೇವರಿಗೆ ನಾವು ಕರೆಗಳನ್ನು ಎತ್ತಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ದೇವರ ವಾಕ್ಯ ಇರ್ತದೆ, ದೇವರ ಆಲಯದಲ್ಲಿ ಸ್ತುತಿಸಿರಿ ಎಂಬುದಾಗಿ. ಇವತ್ತು ಎಷ್ಟು ಮಂದಿ ಆತನನ್ನು ಸ್ತುತಿಸಲಿಕ್ಕೆ ಸಿದ್ಧರಾಗಿದ್ದೇವೆ? ನಮ್ಮ ಆರಂಭವನ್ನು ಪ್ರಾರಂಭಿಸಿದ ದೇವರು ಏನೇ ಬಂದರೂ ಸಹ ಆತನ ಅದನ್ನು ನಡೆಸುವಾತನಾಗಿದ್ದಾನೆ. ದೇವರ ವಾಕ್ಯ ಇರುತ್ತದೆ, ಆರಂಭವು ಅಲ್ಪವಾಗಿದ್ದರೂ ಅಂತ್ಯವು ಅದು ದೊಡ್ಡದಾಗಿರುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ದೇವರು ಲಜ್ಜೆಗೆ ಬದಲಾಗಿ ಮೇಲನ್ನು ಕೊಡುವ ದೇವರಾಗಿದ್ದಾನೆ. ಇವತ್ತು ನಿಮ್ಮ ಜೀವಿತದಲ್ಲಿ ನೀವು ಯಾವ ಸ್ಥಳದಲ್ಲಿ ಅವಮಾನ ಪಟ್ಟಿದ್ದೀರೋ ಅದೇ ಸ್ಥಳದಲ್ಲಿ ದೇವರು ತಲೆಯನ್ನು ಎತ್ತುವಾಗೆ ಆತನು ಮಾಡುತ್ತಾನೆ. ವೈರಿಗಳ ಮುಂದೆ ಔತಣವನ್ನು ಸಿದ್ಧಪಡಿಸುತ್ತಾನೆ. ನಿಮ್ಮ ತಲೆಗೆ ತೈಲವನ್ನು ಹಚ್ಚಿಸುತ್ತಾರೆ. ನಿಮ್ಮ ಪಾತ್ರೆ ತುಂಬಿ ಹೊರಸೂಸುವಂತೆ ಮಾಡ್ತಾರೆ. ನಿಮ್ಮ ಜೀವಿತದಲ್ಲಿ ಶುಭವು ಕೃಪೆಯು ನಿಮ್ಮನ್ನು ಹಿಂಬಾಲಿಸುವಂತೆ ಮಾಡ್ತಾರೆ. ಅದನ್ನು ಈ ವರ್ಷದಲ್ಲಿ ನೀವು ಕಾಣುವವರಾಗಿದ್ದೀರಿ. ಹಲ್ಲೆಲೂಯಾ. ನೂತನ ದಿನದೊಳಗೆ ನಡೆಸಿದ ದೇವರನ್ನು ಆರಾಧಿಸಲಿಕ್ಕೆ ಸಿದ್ಧರಿದ್ದೀರಾ? ನೂತನ ವರ್ಷಕ್ಕೆ ನಡೆಸಿದ ದೇವರನ್ನು ಆರಾಧಿಸಲಿಕ್ಕೆ ಸಿದ್ಧರಿದ್ದೀರಾ? ನೂತನ ವಾರಕ್ಕೆ ನಡೆಸಿದ ದೇವರನ್ನು ಆರಾಧಿಸಲಿಕ್ಕೆ ಸಿದ್ಧರಿದ್ದೀರಾ? ನಾವೆಲ್ಲ ಒಟ್ಟಾಗಿ ಸೇರಿ ನೂತನ ದಿನದೊಳಗೆ ನನ್ನ ನಡೆಸುವಂತಾಗಿ ಹಾಡುತ್ತಾ ಆತನ ನಾಮವನ್ನು ಬಯಲುಪಡಿಸೋಣ. ಹೊಲದೊಂದಿಗೆ ಆತನನ್ನು ಹಾಡಿ ಆತನ ನಾಮವನ್ನು ಬಯಲುಪಡಿಸೋಣ. ಎಲ್ಲರ ಸಂತೋಷದಿಂದ ಕೈಗಳನ್ನು
ದೇಶದಲ್ಲಿ ಹೊಸ ಕಾರ್ಯವನ್ನು ಮಾಡ್ತಾನೆ. ಪಕ್ಕದಲ್ಲಿ ಕೈ ಕೊಟ್ಟೆ ಹೇಳ್ರಿ, ದೇವರು ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯವನ್ನು ಮಾಡ್ತಾನೆ ಎಂಬುದಾಗಿ. ಆಮೆನ್. ವಾಗ್ದಾನ ಮಾಡಿದ ದೇವರು ಆತನು ನಂಬಿಗಸ್ತನಾಗಿದ್ದಾನೆ. ಆತನು ನಿಶ್ಚಯವಾಗಿ ಅದನ್ನು ನೆರವೇರಿಸುವ ಆತನಾಗಿದ್ದಾನೆ. ನಮ್ಮ ದೇವರು ಮಾರ್ಪಡದ ದೇವರಾಗಿದ್ದಾನೆ. ಆತನು ಮಾತನ್ನು ತಪ್ಪುವುದಿಲ್ಲ. ಆಮೆನ್. ನಾವೆಲ್ಲ ಒಟ್ಟಾಗಿ ಸೇರಿ ಹೊಸ ಬಾಳು ತಂದವರೇ, ಹೊಸ ಆರಂಭ ತರುವವರೇ ಎಂಬುದಾಗಿ ಹಾಡುತ್ತಾ ಆತನ ನಾಮವನ್ನು ಮಹಿಮೆಪಡಿಸೋಣ. ನಾವು ಕರೆಗಳನ್ನು ತಟ್ಟುತ್ತಾ ದೇವರ ವಾಕ್ಯ ಇರ್ತದೆ, ಸಂಚಿಗೆ ಯುದ್ಧವೆಂಬುದಾಗಿ ಬಂದರೆ ಮುಂಜಾನೆ ಹೇಳುವ ಹರ್ಷಧ್ವನಿ ಗೈಯುವಂತೆ ದೇವರು ಮಾಡ್ತಾನೆ ಎಂಬುದಾಗಿ ನಮ್ಮ ಎಲ್ಲ ಗೋಳು ಕಟ್ಟುಗಳನ್ನು ತೆಗೆದುಹಾಕಿ ಹರ್ಷ ವಸ್ತ್ರವನ್ನು ಆತನು ನಮಗೆ ಧರಿಸುತ್ತಾನೆ ಎಂಬುದಾಗಿ ಅದನ್ನು ನಾವು ತಿಳಿದುಕೊಂಡವರಾಗಿ ಸಂತೋಷಪೂರ್ವಕರೆಲ್ಲ ಹಾಡಿ ಹರಕೆ ಆತನನ್ನು ನೆನಪಿಸೋಣ. ಹೊಸ ಬಾಳು ತಂದವರೇ
ನಾವು ನಿನ್ನ ಸ್ವಂತ ಸೋದರ, ನೀವು ನಮ್ಮನ್ನು ಕಾಯಕ್ಕೆ ತೆಗೆದುಕೊಂಡಿದ್ದೀರಿ ಅಪ್ಪ. ನಾವು ನಿನ್ನ ಮಗರಾಗಿದ್ದೇವೆ, ಅದಕ್ಕೆ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಾವೆಲ್ಲ ದೇವರಿಗೆ ಕೃತಜ್ಞ ಹೃದಯದಿಂದ ಸ್ತೋತ್ರವನ್ನು ಸಲ್ಲಿಸೋಣ. ದೇವರಲ್ಲಿ ಹೇಳೋಣ, ದೇವರೇ ನೀ ಹೇಳಿದನ್ನೇ ನಾನು ಮಾಡ್ತೇನೆ ಸ್ವಾಮಿ, ನಿನ್ನ ಮಾರ್ಗದಲ್ಲಿ ನಾನು ನಡೆಯುತ್ತೇನಪ್ಪ, ನಿನ್ನ ಚಿತ್ತಾನುಸಾರವಾಗಿ ನನ್ನನ್ನು ನಡೆಸು ಎಂಬುದಾಗಿ ನಾವು ದೇವರಲ್ಲಿ ಹೇಳೋಣ. ಈ ವರ್ಷ ಬೆಲ್ಲ ದೇವರು ನಮ್ಮನ್ನು ಅದ್ಭುತ ರೀತಿಯಾಗಿ ನಡೆಸುವುದಕ್ಕಾಗಿ ನಾವು ದೇವರ ತಂದೆ ನಿನ್ನ
ಆಶೀರ್ವದಿಸುವಪ್ಪ. ಪ್ರತಿಯೊಂದು ಭಾಗದಲ್ಲಿ ನಿನ್ನ ನಾಮ ಒಂದೇ ಮಹಿಮೆಯಲ್ಲಿ ವಾಕ್ಯದೊಂದಿಗೆ ನಮ್ಮ ಸಂಘ ಸೇವಕರ ಮೂಲಕ ಮಾತನಾಡುವಪ್ಪ. ಮುಂದಿನ ಎಲ್ಲ ಭಾಗಗಳು ನಿನ್ನ ಕೈಗಳಲ್ಲಿ ಒಪ್ಪಿಸುತ್ತಾ ರಚನೆಯಿಂದ ಯೇಸುವಿನ ಹೆಸರಿನಲ್ಲಿ ಬೇಡುವಂತೆ ನನ್ನ ಪ್ರೀತಿಯುಳ್ಳ ತಂದೆಯೇ, ಆಮೆನ್. ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ. ನಿಶ್ಚಯವಾಗಿ ನನ್ನಂತಿನ ದೇವರು ನಮ್ಮೊಂದಿಗೆ ವಾಕ್ಯದ ಮೂಲಕ ಮಾತನಾಡುವವನಾಗಿದ್ದಾನೆ. ಹೊಸ ವರ್ಷದ ಶುಭಾಶಯ ಹೇಳುತ್ತೇನೆ. ಸತ್ಯವೇದ ಪುಸ್ತಕದಲ್ಲಿ ಪ್ರಕಟಣೆಗಳ ಪುಸ್ತಕ ಅದರಲ್ಲಿ 17ನೇ ಅಧ್ಯಾಯ ಅದರಲ್ಲಿ 14ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. ಪ್ರಕಟಣೆ ಪುಸ್ತಕ 17ನೇ ಅಧ್ಯಾಯ ಅದರಲ್ಲಿ 14ನೇ ವಾಕ್ಯ. ಅವರು ಯಜ್ಞದ ಕುರಿಯಾದತನ ಮೇಲೆ ಯುದ್ಧ ಮಾಡುವರು, ಆದರೆ ಆತನು ಕರ್ತರ ಕರ್ತನು ರಾಜಾದಿ ರಾಜನು ಆಗಿರುವುದರಿಂದ ಅವರನ್ನು ಜಯಿಸುವನು ಮತ್ತು ದೇವರು ಕರೆದವರು ದೇವರಾದುಕೊಂಡವರು ನಂಬಿಗಸ್ತರು ಆಗಿರುವ ಆತನ ಕಡೆಯವರು ಆ ಜಯದಲ್ಲಿ ಪಾಲುಗಾರರಾಗಿರುವರು ಎಂಬುದಾಗಿ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಆಮೇಲೆ ಹಲ್ಲೆಲೂಯ. ಸತ್ಯವೇದ ಹೇಳ್ತದೆ ನಮ್ಮ ದೇವರು ಯಾರಂತೆ? ಕರ್ತರ ಕರ್ತನು ರಾಜಾದಿ ರಾಜರು ಎಂಬುದಾಗಿ. ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ನೀವು 2025 ಇಸ್ವಿಯಲ್ಲಿ ಏನು ಆಗ್ಲಿಲ್ಲ, ಅದರ 2026 ಇಸ್ವಿಯಲ್ಲಿ ನನ್ನ ಕರ್ತರ ಕರ್ತನು ರಾಜಾದಿ ರಾಜನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯ. ದೇವರು ನಮ್ಮನ್ನು ಕರೆದಿದ್ದಾನೆ. ಹೌದು, ಪ್ರೈಸ್ ದಿ ಲಾರ್ಡ್. ಇಲ್ಲಿ 3 ಕಾರ್ಯ ಉಂಟು. ಅಲ್ಲಿ ನೋಡಿ, ದೇವರು ಕರೆದಿದ್ದಾನೆ ಅಂತ ಹೇಳ್ತದೆ. ಎರಡನೇದಾಗಿ ದೇವರು ಆರಿಸಿಕೊಂಡಿದ್ದಾನೆ ಅಂತ ಹೇಳ್ತಾರೆ. ಮತ್ತೆ 3 ಯಾವುದು? ನಂಬಿಗಸ್ತರು ಎಂಬುದಾಗಿ 3 ವಾಕ್ಯ ಅಲ್ಲಿ ಮೆನ್ಷನ್ ಮಾಡಿದೆ. ನೋಡಿ, ದೇವರು ಕರೆದವರು, ದೇವರಾದುಕೊಂಡವರು ಅಂತ ಹೇಳಿದ್ರೆ ದೇವರು ಆರಿಸಿಕೊಂಡವರು, 3ನೇದು ನಂಬಿಗಸ್ತರಾದವರು ಎಂಬುದಾಗಿ 3 ಉಂಟು. ಹಲ್ಲೆಲೂಯ. ಈ ಒಂದು 3 ಗುಣ ಸಭೆಯಲ್ಲಿ ಇರಬೇಕು. ಆಮೇಲೆ ಸಭೆಯ ಒಂದು 3 ಗುಣ ಯಾವುದಂತ ಹೇಳಿದ್ರೆ, ಒಂದು ಅವರು ಕರೆಯಲ್ಪಟ್ಟಿರಬೇಕು, ಒಂದು ಆರಿಸಲ್ಪಟ್ಟವರಾಗಿರಬೇಕು, 3ನೇದಾಗಿ ಯಾರಾಗಿರ್ಬೇಕು? ನಂಬಿಗಸ್ತರಾಗಿರಬೇಕು. ಅಲ್ಲಿ ಇದು 3 ಕ್ಯಾರೆಕ್ಟರ್ ಸಭೆಯಲ್ಲಿ ಕಾಣುವಂತ 3 ಕ್ಯಾರೆಕ್ಟರ್ ಆಗಿದೆ. ಆಮೇಲೆ ಅಲ್ಲಿ ಯೇಸು ಸ್ವಾಮಿ ಬರುವಾಗ, ಯೇಸು ಸ್ವಾಮಿ ಮಧ್ಯಾಕಾಶದಲ್ಲಿ ಬರುವಾಗ ಯಾರು ಈ 3 ಗುಣವನ್ನು ಹೊಂದಿದ್ದಾರೆ ಅವರು ಯೇಸುವಿನೊಂದಿಗೆ ಎತ್ತಲ್ಪಡುತ್ತಾರೆ. ಆಮೇಲೆ ಅಲ್ಲಿ ಎಷ್ಟು ಜನ ಇವತ್ತು ಆಸೆ ಪಡ್ತಾ ಇದ್ದಾರೆ, ಹಲ್ಲೆಲೂಯ, ಯೇಸು ಬರುವಾಗ ನನ್ನನ್ನು ನೋಡಿ ಯೇಸು ಸಂತೋಷ ಪಡಬೇಕು. ಆಮೇಲೆ ಅಲ್ಲಿ ನಾನು ನಂಬ್ತೇನೆ, ಯೇಸು ಬರುವುದೇ ತನ್ನ ಮಕ್ಕಳನ್ನು ತನ್ನ ಜೊತೆ ಯಾವಾಗಲೂ ಇರ್ಲಿಕ್ಕೆ ಆತನು ಇಷ್ಟಪಡುವವನಾಗಿದ್ದಾನೆ. ಇಲ್ಲಿ ನೋಡಿ 3 ಕಾರ್ಯಗಳು ನಾವು ನೋಡುತ್ತೇವೆ. ಒಂದು ಕರೆದ ಬಗ್ಗೆ, ಕರೆದವರು ಎಂಬುದಾಗಿ. ಈ ಕರೆದವರಲ್ಲಿ ನಮ್ಮ ಪಾಠ ಏನಿಲ್ಲ. ಇದರಲ್ಲಿ ಎಲ್ಲ ಯಾರ ಪಾಠ? ದೇವರ ಪಾಠ. ನಮ್ಮನ್ನು ಕರೆದದ್ದು ಯಾರು? ನನ್ನನ್ನು ಕರೆದದ್ದು ದೇವರು. ಆಮೇಲೆ ಹಲ್ಲೆಲೂಯ. ನೀವು ನೋಡಿ, ಗಲಾತಿ ಪುಸ್ತಕ 1ನೇ ಅಧ್ಯಾಯ 15ನೇ ವಾಕ್ಯ ಓದಿ ನೋಡ್ರಿ. ಗಲಾತಿ 1:15. ಹಾಗಾದ್ರೆ ಯಾರು ಕರೆದದ್ದು? ದೇವರು ಕರೆದದ್ದು. ಕೃಪೆಯಿಂದಲೇ ದೇವರು ನಮ್ಮನ್ನು ಕರೆದಿದ್ದಾನೆ. ಹಾಗಾದ್ರೆ ನಮ್ಮ ಪಾಠ ಇರಲಿಲ್ಲ. ಎಷ್ಟು ಹೇಳ್ತೀರಿ? ನಮ್ಮನ್ನು ಕರೆದದ್ದು ಯಾರು? ದೇವರು ಕರೆದದ್ದು. ಆಮೇಲೆ ಅಲ್ಲಿ ದೇವರು ನಮ್ಮನ್ನು ಕರೆದದ್ದು. ಯಾಕೆ ಕರೆದ? ರೋಮ 1:6 ಯೇಸು ಕ್ರಿಸ್ತನವರಾಗುವುದಕ್ಕೆ ನಮ್ಮನ್ನು ಯಾಕೆ ಕರೆದದ್ದು ದೇವರು? ಯೇಸು ಕ್ರಿಸ್ತನವರಾಗುವುದಕ್ಕೆ ಅಂತೆ. ತಲೆಯವರೆಗೆ ನಾವು ಬೆಳಿಬೇಕಂತೆ. ಅಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಕ್ರಿಸ್ತನ ತಲೆಯವರೆಗೆ ನಾವು ಬೆಳಿಬೇಕಂತೆ. ಹಾಗಾದ್ರೆ ಇವತ್ತು ಕರೆದದ್ದು ಯಾಕೆ? ಯೇಸು ಕ್ರಿಸ್ತನವರಾಗುವುದಕ್ಕೆ ನಮ್ಮನ್ನು ಕರೆದದ್ದು. ಅಂದ್ರೆ ನಾವು ದೇವರ ಮನಸ್ಸುಳ್ಳವರಾಗಿರಬೇಕು. ಯೇಸು ಕ್ರಿಸ್ತನ ಹಾಗೆ ನಾವು ಸ್ವಭಾವ ಉಳ್ಳವರಾಗಿರಬೇಕು. ಅದಕ್ಕೆ ದೇವರು ಕರೆದಿದ್ದಾನೆ. ಎರಡನೇದು ಆರಿಸಿದ್ದು. ಯಾರು ಆರಿಸಿದ್ದು? ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಾಕ್ಯ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಾಕ್ಯ. ಯಾರಂದ್ರೆ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ಹಾಗಾದ್ರೆ ಆರಿಸಿದ್ದು ನಾವಲ್ಲ. ಯಾರು ಆರಿಸಿದ್ದು? ದೇವರ. ಸಂತೋಷ ಉಂಟ? ನಿಮ್ಮನ್ನು ದೇವರು ಆರಿಸಿದ್ದಾನೆ. ಆಮೇಲೆ ಅಲ್ಲಿ ನಿಮ್ಮನ್ನು ಯಾಕೆ ಆರಿಸಿದ ಅಂತ ಹೇಳಿದ್ರೆ, ನೀವು ಒಳ್ಳೆಯವರು, ನಿಮ್ಮ ಜೀವಿತದಲ್ಲಿ ದೇವರಿಗೆ ಒಂದು ಉದ್ದೇಶ ಇದೆ, ಅದಕ್ಕೋಸ್ಕರ ದೇವರು ಆರಿಸಿ ತೆಗೆದುಕೊಂಡಿದ್ದಾನೆ. ಆಮೇಲೆ ಅಲ್ಲಿ ಹಾಗಾದ್ರೆ ವಾಕ್ಯ ಸ್ಪಷ್ಟವಾಗಿದೆ. ಕರೆದದ್ದು ಯಾರು? ದೇವರು. ಆರಿಸಿದ್ದು ಯಾರು? ದೇವರು. 3ನೇದು ಯಾವುದು? ನಂಬಿಗಸ್ತಿಗೆ. ಹೌದು, ಪ್ರೈಸ್ ದಿ ಲಾರ್ಡ್. ಈ ನಂಬಿಗಸ್ತಿಗೆ ಅದು ನಮ್ಮ ಪಾಠ.
ಇದರಲ್ಲಿ ದೇವರ ಪಾಠ ಇಲ್ಲ, ಇದರಲ್ಲಿ ನಂಬಿಗಸ್ತಿಗೆ ನಮ್ಮ ಪಾಠ. ಕರೆದದ್ದು ದೇವರು, ಆರಿಸಿದ್ದು ದೇವರು, ನಂಬಿಗಸ್ತಿಗೆ ಎಂಬುದು ನಮ್ಮ ಕ್ರಿಯೆಯಲ್ಲಿ ನಾವು ತೋರಬೇಕು. ಅಲ್ಲಿ ಎಷ್ಟು ಜನ ಇವತ್ತು ನಂಬಿಗಸ್ತರಾಗಿದ್ದೀರಿ ದೇವರಿಗೆ? ನಾನು ಸಂತೋಷ ಮಾಡ್ತೇನೆ. ವಾರದ ಮೊದಲ ವರ್ಷದ ಮೊದಲ ಆರಾಧನೆಗೆ ನೀವು ನಂಬಿಗಸ್ತರಾಗಿ ಬಂದಿದ್ದೀರಿ. ಬೈಬಲ್ ನಂಬಿಗಸ್ತರಾದ ದೇವರು ಏನ್ ಮಾಡ್ತಾನೆ? ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ದೇವರ ವಿಷಯದಲ್ಲಿ ನಾವು ನಂಬಿಗಸ್ತರಾಗಿರಬೇಕು. ದೇವರು ಬಯಸುತ್ತಾನೆ ನಮ್ಮನ್ನು. ಹಲ್ಲೆಲೂಯಾ. ಇಲ್ಲಿ ನೋಡಿ, ನಾವು ಒಂದು ವಿಷಯ ತಿಳ್ಕೊಬೇಕು. ವರಗಳು ಇಂಪಾರ್ಟ್ ಆಗ್ತದೆ, ಈ ಗಿಫ್ಟ್ಗಳು ಇಂಪಾರ್ಟ್ ಆಗ್ತದೆ. ಆದ್ರೆ ಫಲಗಳು ಎಲ್ಲಿ ಬರಬೇಕು? ನಮ್ಮ ಒಳಗೆ ಬರಬೇಕು. ಫಲಗಳು ನಮ್ಮ ಒಳಗೆ ಬರಬೇಕು. ಎಲ್ಲರ ಹತ್ರ ಫಲ ಇಲ್ಲ. ಕೆಲವರಿಗೆ ಕೃಪಾ ವರಗಳುಂಟು, ಆದ್ರೆ ಏನಿಲ್ಲ ಅವರ ಹತ್ರ ಫಲ ಇಲ್ಲ. ದೇವರು ಬಯಸುವುದೇ ಎಂಬುದು ನಿನ್ನಲ್ಲಿ ಒಂದು ಫಲ ಕಂಡ ಇಷ್ಟಪಡ್ತಾರೆ, ಫ್ರೂಟ್. ಹಲ್ಲೆಲೂಯಾ. ಈ ಫಲ ಸಭೆಯಲ್ಲಿ ಇರ್ಬೇಕಂತ ದೇವರು ಬಯಸುವವನಾಗಿದ್ದಾನೆ. ಹಾಗಾದ್ರೆ ಒಂದೊಂದು ಸತ್ಯ, ಕರೆದದ್ದು ದೇವರು, ಆರಿಸಿದ್ದು ದೇವರು, ಆದ್ರೆ ನಂಬಿಗಸ್ತಿಗೆ ಎಂಬುದು ಅದು ಎಲ್ಲಿ ಬರಬೇಕು? ನಮ್ಮಲ್ಲಿ ಬರಬೇಕು. ಹಲ್ಲೆಲೂಯಾ. ಅದು ನಮ್ಮ ಪಾಠ ಆಗಿದೆ. ಇವತ್ತು ಹೊಸ ವರ್ಷದಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಳುವ. ದೇವರು, ಈ ಹೊಸ ವರ್ಷದಲ್ಲಿ ನಾನು ನಿನಗೆ ನಂಬಿಗಸ್ತನಾಗಿ ಜೀವಿಸ್ತೇನೆ, ನಾನು ನಂಬಿಗಸ್ತನಾಗಿ ನಿನಗೆ ನಡೆಯುತ್ತೇನೆ. ಹಲ್ಲೆಲೂಯಾ. ನೀನು ಇಷ್ಟಪಟ್ಟದನ್ನು ನಾನು ಮಾಡುತ್ತೇನೆ ಎಂಬುದಾಗಿ ಎಷ್ಟು ಜನ ಆಸೆ ಪಡ್ತಾ ಇದ್ದೇನೆ. ಹಲ್ಲೆಲೂಯಾ. ನೋಡಿ, ನಾನು ಹೇಳ್ತೇನೆ, ಹಿಜ್ಕೀಯ ಅರಸ, ಅವನಿಗೆ ಯೆಶಾಯ ಪ್ರವಾದಿ ಬಂದು ಹೇಳ್ತಾನಲ್ಲ, ಏನ್ ಹೇಳ್ತಾನೆ? ನೀನು ಸಾಹಿತ್ಯ ಅಂತ ಹೇಳುವಾಗ ಅವನು ಹೇಳಿದ್ದೇನು ಗೊತ್ತಿಲ್ಲ? ನಾನು ನಂಬಿಗಸ್ತನಾಗಿ ನಿನ್ನ ಮುಂದೆ ನಿಂತಿದ್ದೇನೆ. ನೋಡಿ, ನಂಬಿಗಸ್ತಿಗೆ ಫಲ ಅದು ಜೀವ. ನಂಬಿಗಸ್ತಿಗೆ ಫಲ ಒಂದು ಆಶೀರ್ವಾದವಾಗಿದೆ. ನಾನು ಬಲವಾಗಿ ನಂಬ್ತೇನೆ, ಈ ವರ್ಷ ಎಲ್ಲ ನೀವು ನಂಬಿಗಸ್ತರಾಗಿ ನಿಲ್ಲುವುದಾದರೆ ದೇವರು ನಿಮ್ಮನ್ನು ಹಲ್ಲೆಲೂಯಾ ಬರುವಾಗ ಆತ ನಮ್ಮನ್ನು ಸಭೆಯಾಗಿ ಎತ್ತಲ್ಪಡುವವರಾಗಿದ್ದೇವೆ. ದೇವರು ಬಯಸುವುದನ್ನು ನಾವು ಮಾಡಬೇಕು. ಆಗಲೇ ದೇವರ ಶಕ್ತಿ ನಮ್ಮಲ್ಲಿ ಅದು ಪ್ರದರ್ಶನವಾಗುವಂತದ್ದಾಗಿದೆ. ಹಲ್ಲೆಲೂಯಾ. ನೋಡಿ, ಸತ್ಯವೇದ ಪುಸ್ತಕದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 14ನೇ ವಾಕ್ಯಕ್ಕೆ ನೀವು ಹೋಗುವುದಾದರೆ, ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 14ನೇ ವಾಕ್ಯ ಗಮನಿಸಿದರೆ ಅಲ್ಲಿ ತಾಲಂತುಗಳ ಒಂದು ಸಾಮ್ಯ ಯೇಸು ಸ್ವಾಮಿ ಹೇಳ್ತಾರೆ. ಓದಿ ನೋಡ್ರಿ. ಹಾ 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 ಒಬ್ಬರಿಗೆ 5 ತಲಾಂತು, ಹಾ 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 ಈ 5 ತಲಾಂತ ಹೊಂದಿದವನು ಪುನಃ ಅದನ್ನು 5 ತಲಾಂತ ಮಾಡ್ತಾನೆ. 10 ತಲಾಂತ ಆಯ್ತು. ಮತ್ತೆ ಹಾ ಹಾ ಫಲ ನಂಬಿಗಸ್ತನಾದ ಆಡು. ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ ಎಂಬುದಾಗಿ ಅಲ್ಲಿ ನೋಡಿ. ಅಂದ್ರೆ ಇಲ್ಲಿ ನಾವು ನಂಬಿಗಸ್ತರು ಹೇಗೆ ಅಂತ ತಿಳಿದುಕೊಳ್ಳಬೇಕಂತ ಹೇಳಿದ್ರೆ ನಮ್ಮ ಜೀವಿತ ಸರಿಯಾಗಿರಬೇಕು. ಆಮೇಲೆ ನಮ್ಮ ಜೀವಿತ ಸರಿಯಾಗಿರುವುದರ ಮೂಲಕ ನಾವು ನಂಬಿಗಸ್ತರು ಎಂಬುದಾಗಿ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. ಇಲ್ಲಿ ನೋಡಿ, ದೇವರು ನಂಬಿಕೆಯಿಂದ ಅವನಿಗೆ ಒಂದು ಜವಾಬ್ದಾರಿ ಕೊಟ್ಟ ಮೇಲೆ ಆ ಜವಾಬ್ದಾರಿಯನ್ನು ಅವನು ನೆರವೇರಿಸ್ತಾನೆ. ಆಮೇಲೆ ಅಲ್ಲಿ ಇವತ್ತು ನಮಗೆ ಸಹ ಒಂದು ಜವಾಬ್ದಾರಿ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರು ಏನ್ ಮಾಡಿದ್ದಾರೆ? ನಮ್ಮನ್ನೊಬ್ಬರೊಬ್ಬರು ಏನ್ ಮಾಡಿದ್ದಾರೆ? ದೇವರು ಕರೆದಿದ್ದಾನೆ, ಆರಿಸಿದ್ದಾನೆ. ಹೌದಾ? ಪ್ರೈಸ್ ದಿ ಲಾರ್ಡ್. ನೀವು ಏನ್ ಮಾಡ್ಬೇಕು? ಏನ್ ಮಾಡಿದ್ದಾರೆ? ದೇವರ ಆಜ್ಞೆಗೆ ನೀವು ಲೋಕದ ಕಟ್ಟ ಕಡೆ ಸುವಾರ್ತೆ ಸಾರಬೇಕು. ನಾವು ಎಷ್ಟು ಜನರಿಗೆ ಸುವಾರ್ತೆ ಹೇಳಿದ್ದೇವೆ? ಪ್ರೈಸ್ ದಿ ಲಾರ್ಡ್. ನಾವು ಎಷ್ಟು ಜನರಿಗೆ ಕ್ರಿಸ್ತರ ಬಗ್ಗೆ ಹೇಳಿದ್ದೇವೆ? ನಮ್ಮ ಪಾಠನ್ನು ನಾವು ಮಾಡ್ತಾ ಇದ್ದೇವೆ ಅಥವಾ ದೇವರು ಹೇಳಿದ್ದನ್ನು ಮಾಡ್ತಾ ಇದ್ದೇವಾ? ಇವತ್ತೊಂದು ತೀರ್ಮಾನ ತೆಗೆದುಕೊಳ್ಳುವ. ಈ ಒಂದು ಹೊಸ ವರ್ಷದಲ್ಲಿ ನಾವು ಅನೇಕರಿಗೆ ಕ್ರಿಸ್ತನ ಬಗ್ಗೆ ಹೇಳುತ್ತೇನೆ, ಅನೇಕರಿಗೆ ನನ್ನ ಸಾಕ್ಷಿಯನ್ನು ಹೇಳ್ತೇನೆ. ಅವರ ಜೀವಿತ ಬದಲಾಗಬೇಕು. ಯಾಕಂತ ಹೇಳಿದ್ರೆ ಅವರನ್ನು ಸಹ ದೇವರು ನಂಬಿಗಸ್ತರಾಗಿ ಅವರು ಸೇರಿಸಲಿಕ್ಕೆ ಇಷ್ಟಪಡುವವನಾಗಿದ್ದಾನೆ. ನಾನು ಹೇಳ್ತೇನೆ, ಇವತ್ತು ದೇವರ ವಾಕ್ಯ ಅದು ಸುಳ್ಳಾಗಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ರಕ್ಷಣೆ ಅದು ಒಳ್ಳೆಯದೇ, ಆದರೆ ರಕ್ಷಣೆಯ ಜೊತೆ ನಾವು ನಂಬಿಗಸ್ತರಾಗಿರ್ಬೇಕೆಂಬುದಾಗಿ ದೇವರು ನಮ್ಮಿಂದ ಬಯಸುವವನಾಗಿದ್ದಾನೆ. ನೀವು 1 ಕೊರಿಂಥ ಪತ್ರಿಕೆ 4ನೇ ಅಧ್ಯಾಯ 2ನೇ ವಾಕ್ಯ ನೀವು ಗಮನಿಸುವುದಾದ್ರೆ, 1 ಕೊರಿಂಥ ಪತ್ರಿಕೆ 4ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನೀವು ನೋಡುವುದಾದ್ರೆ, ಹೀಗಿರಲು ಮನೆಯ ವಾರ್ತೆಯವನು ಅಂದ್ರೆ
ಅಂದ್ರೆ ಮನೆಯ ಕೆಲಸದವ. ನಾವು ಯಾರು? ದೇವರ ಮನೆಯ ಕೆಲಸದವರು ನಾವು. ಆ ಮನೆ ವಾಕ್ಯವನ್ನು ನಂಬಿಗಸ್ತನಾಗಿ ಕಂಡುಬರುವುದು ಆ ನಂಬಿಗಸ್ತನಾಗಿ ಕಂಡು ಬರುವುದು ಅವಶ್ಯಕತೆ. ಹಾಗಾದ್ರೆ ಇವತ್ತು ದೇವರ ಮಕ್ಕಳೇ, ನೀವೆಲ್ಲರೂ ಏನಾಗ್ಬೇಕು? ನಾಲಿಗೆ ಸೇರಿ ಏನಾಗ್ಬೇಕು? ನಂಬಿಗಸ್ತರಾಗಿ ಕಾಣ್ ಬರ್ಬೇಕಂತೆ. ಆಮೇಲೆ ಅಲ್ಲಿ ಹೇಳುವುದರಲ್ಲೆಲ್ಲ ತೋರಿಸುವುದರಲ್ಲಿ ನಾವು ನಂಬಿಗಸ್ತರಾಗಿರ್ಬೇಕು ಎಂಬುದಾಗಿ ದೇವರು ಬಯಸ್ತಾರೆ. ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ ಆದಾಮ ಮತ್ತು ಹವ್ವಳ ಬಗ್ಗೆ. ದೇವರವರ ನಂಬಿಗಸ್ತರಿಂದ ಏನ್ ಮಾಡಿದ? ಈ ಭೂಮಿಯಲ್ಲಿ ಅವರನ್ನು ಸೃಷ್ಟಿ ಮಾಡಿದ. ಅವರನ್ನು ಏದೇನ್ ತೋಟದಲ್ಲಿ ಇಟ್ಟ. ಏದೇನ್ ತೋಟದಲ್ಲಿ ಏನ್ ಮಾಡಿದ? ಎಲ್ಲ ಅಧಿಕಾರ ಕೊಟ್ಟ, ಅಥಾರಿಟಿ ಕೊಟ್ಟ, ದೇವರು ಆಶೀರ್ವಾದ ಮಾಡಿದ. ಆದ್ರೆ ಆದಾಮ ಮತ್ತು ಅವಳು ಏನಾದ್ರು? ಆ ನಂಬಿಗಸ್ತಿಕೆಯನ್ನು ಉಳಿಸಿಕೊಳ್ಳಿಲ್ಲ. ಅವರು ಸೈತಾನನ ಮಾತುಗಳನ್ನು ಕೇಳಿ ಏನಾದ್ರು? ಅಪನಂಬಿಗಸ್ತರಾದರೆ ಎಂಬುದಾಗಿ ಸತ್ಯವೇದ ಹೇಳ್ತಾ ಉಂಟು. ಸೌಲನ ಬಗ್ಗೆ ನಾವು ನೋಡುವುದಾದ್ರೆ, ಈ ಕೀಷನ ಮಗ ಸೌಲ, ಇವನು ಅರಸನಾಗಿ ಯಾರು ಮಾಡಿದ್ರು? ದೇವರು ಮಾಡಿದ್ರು. ಅರಸನಾಗಿ ಮಾಡಿದ ನಂತರ ನಾವು ನೋಡ್ತೇವೆ, ಸೌಲನಿಗೆ ದೇವರು ಹೇಳ್ತಾನೆ, ಅಮಾಲೇಕ್ಯರನ್ನು ನೀನು ನಾಶ ಮಾಡ್ಲಿಕ್ಕೆ ಹೋಗುವಾಗ ಏನ್ ಮಾಡ್ಬೇಕು? ಯಾರನ್ನು ಉಳಿಸ್ಬೇಡ, ಅರಸನನ್ನು ಉಳಿಸ್ಬೇಡ, ಎಲ್ಲ ಅಲ್ಲಿ ಹೋರಿಯನ್ನು ಏನ್ ಮಾಡು, ನಾಶ ಮಾಡಿ ಬಾ ಎಂಬುದಾಗಿ ಹೇಳುವಾಗ ಸೌಲ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅಲ್ಲಿ ಯುದ್ಧಕ್ಕೆ ಹೋಗಿ ಏನ್ ಮಾಡ್ತಾನೆ? ಅವನು ಅಲ್ಲಿಂದ ದಷ್ಟಪುಷ್ಟ ಟಗರನ್ನು ಮಾಡ್ತಾನೆ, ಸೆರೆ ಹಿಡಿದುಕೊಂಡು ಬಂದು ರಾಜನನ್ನು ಸೆರೆ ಹಿಡಿದುಕೊಂಡು ಬರುವಾಗ, ಅಲ್ಲಿ ಸಾಮುವೇಲ ಬರುವಾಗ ಅವನಿಗೆ ಆ ಟಗರಿಂದ ಕುರಿಯ ಸೌಂಡ್ ಕೇಳುವಾಗ, ನೀನು ಏನ್ ಮಾಡಿದಿ, ಯಾರಂತಂದೆ ಅಂತ ಹೇಳುವಾಗ ಅವನು ಹೇಳ್ತಾನೆ ಏನಂತ ಹೇಳಿದ್ರೆ, ಯಜ್ಞಕ್ಕೆ ದೇವರಿಗೆ ಬೇಕಾಗ್ತಾ ಇದ್ದೀನಿ, ನಾನು ಏನ್ ಮಾಡಿದೆ? ಕುರಿಯನ್ನು ಟಗರುಗಳನ್ನು ತಂದೆ ಎಂಬುದಾಗಿ ಹೇಳುವಾಗ, ಆಗ ಸಾಮುವೇಲ ಹೇಳ್ತಾನೆ ಏನಂತ ಹೇಳಿದ್ರೆ, ಹಲ್ಲೆಲೂಯಾ, ದೇವರು ಹೇಳಿದ್ದನ್ನು ವಿಧೇಯನಾಗುವುದು ಬಹಳ ಇಂಪಾರ್ಟೆಂಟ್. ದೇವರು ಹೇಳಿದ್ದಕ್ಕೆ ನಂಬಿಗಸ್ತರಾಗಿರೋದು ಇಂಪಾರ್ಟೆಂಟ್ ಅಂತ ಹೇಳಿ, ನಿನ್ನ ಅರಸುತನವನ್ನು ನಿನ್ನಿಂದ ಕಿತ್ತು ತೆಗೆದು ಇನ್ನೊಬ್ಬನಿಗೆ ದೇವರು ಕೊಡುತ್ತಾನೆ ಎಂಬುದಾಗಿ. ನೋಡಿ ಪ್ರಿಯರೇ, ನಾವು ನಂಬಿಗಸ್ತರಾದ್ರೆ ಅದು ನಮಗೆ ಇರ್ತಾನೆ. ನಾವು ಅಪನಂಬಿಗಸ್ತರಾದ್ರೆ ದೇವರನ್ನು ಏನ್ ಮಾಡ್ತಾನೆ? ನಮ್ಮಿಂದ ತೆಗೆದುಕೊಳ್ಳುತ್ತಾನೆ. ಎಷ್ಟು ಜನ ಇವತ್ತು ತೀರ್ಮಾನ ಮಾಡ್ತೇನೆ, ದೇವರಿಗೆ ನಾನು ನಂಬಿಗಸ್ತನಾಗಿರ್ತೇನೆ, ದೇವರಿಗೆ ನಾನು ನಂಬಿಗಸ್ತನಾಗಿರ್ತೇನೆ, ನನಗೆ ಕೊಟ್ಟ ಪಾಠವನ್ನು ನಾನು ಮಾಡ್ತೇನೆ ಎಂಬುದಾಗಿ ಹೇಳುವುದಾದ್ರೆ ನಿಶ್ಚಯವಾಗಿ ನಾನು ನಂಬ್ತೇನೆ, ದೇವರು ಆ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ಸತ್ಯವಾದ ಸ್ಪಷ್ಟವಾಗಿ ಹೇಳ್ತಾರೆ, ದೇವರು ನಂಬಿಗಸ್ತನೆ ಎಂಬುದಾಗಿ. ಇಬ್ರಿಯ 10:23 ನಾವು ನೋಡ್ತೇವೆ, ವಾಗ್ದಾನ ಮಾಡಿದ ದೇವರು ಏನಾಗಿದ್ದಾನೆ ಅಂದ್ರೆ ನಂಬಿಗಸ್ತನಾಗಿದ್ದಾನೆ ಎಂಬುದಾಗಿ. ನೋಡಿ, 2 ತಿಮೋಥಿ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ, ಮನುಷ್ಯನು ಮಾತು ತಪ್ಪುತ್ತಾನೆ, ಆದ್ರೆ ದೇವರು ವಾಗ್ದಾನದಲ್ಲಿ ನಂಬಿಗಸ್ತನಾಗಿದ್ದಾನೆ ಎಂಬುದಾಗಿ. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನಮ್ಮ ದೇವರು ನಂಬಿಗಸ್ತನಾದ್ರಿಂದ ನಾವು ಸಹ ಅವರಾಗಿ ಆಗ್ಬೇಕು, ಅವರಾಗಿ ಆಗ್ಲಿಕ್ಕೆ ಕರೆಯಲ್ಪಟ್ಟವರಾದ್ರಿಂದ ನಾವು ಸಹ ನಮ್ಮ ಜೀವಿತದಲ್ಲಿ ನಂಬಿಗಸ್ತಿಕೆಯನ್ನು ತೋರಿಸಬೇಕು ಎಂಬುದಾಗಿ ದೇವರು ಬಯಸ್ತಾರೆ. ಸಂಸೋನನನ್ನು ನೋಡ್ರಿ, ಸಂಸೋನನನ್ನು ದೇವರು ಏನ್ ಮಾಡಿದ? ಅಭಿಷೇಕ ಮಾಡಿದ. ಅವನಿಗೆ ಏನ್ ಮಾಡಿದ ದೇವರು? ಅವನಿಗೆ ಅನೇಕ ಶಕ್ತಿಗಳನ್ನು ದೇವರು ಕೊಟ್ಟ. ಅವನ ಶಕ್ತಿ ಇದ್ದದಲ್ಲಿ ಅವನ ಕುದಲಿನಲ್ಲಿ, ಹೌದು, ಕುದಲಿನಲ್ಲಿ ಶಕ್ತಿ ಇತ್ತು. ದೇವರು ಹೇಳಿದ್ರು, ಈ ವಿಷಯ ಯಾರಿಗೆ ಸಹ ಹೇಳ್ಬೇಡ ಎಂಬುದಾಗಿ ಹೇಳುವಾಗ ಈ ಸಂಸೋನ ಏನ್ ಮಾಡಿದ? ಒಂದು ಸೂಳೆ ದಲಿಲ ಅವಳಿಗೆ ಏನ್ ಮಾಡ್ತಾನೆ? ಈ ವಿಷಯವನ್ನು ಹೇಳಿದ ನಿಮಿತ್ತವಾಗಿ ಅವನ ಶಕ್ತಿ ಎಲ್ಲ ಏನಾಯ್ತು? ಹೋಯಿತು. ಅವನ ನಂಬಿಗಸ್ತ, ಅವನ ದೇವರು ಕಳೆದ, ಆರಿಸಿದ, ಆದ್ರೆ ಅವನು ನಂಬಿಗಸ್ತನಾಗಿರ್ಲಿಕ್ಕೆ ಆಗ್ಲಿಲ್ಲ. ಆಮೇಲೆ ಅಲ್ಲಿ ಸೊಲೊಮೋನನನ್ನು ನೋಡ್ರಿ, ದಾವೀದನ ಮಗ ಸೊಲೊಮೋನ, ಅವನು ಪ್ರಾರ್ಥನೆ ಮಾಡುವಾಗ ಏನ್ ಹೇಳಿದ? ಅವನ ದೇವರು ಅವನಿಗೆ ಹೇಳಿದ್ರು, ಎಂತ ಬರಬೇಕು ಕೇಳು ಅಂತ ಹೇಳುವಾಗ ಸೊಲೊಮೋನ ಹೇಳಿದೆ ಎಂದು ಗೊತ್ತಿಲ್ಲ, ನನಗೆ ಜ್ಞಾನ ಬೇಕು. ಆಗ ದೇವರು ಎಲ್ಲವನ್ನು ಕೊಟ್ಟ. ಆದ್ರೆ ಸೊಲೊಮೋನನು ಸಹ ನಂಬಿಗಸ್ತನಾಗಿ ಇರಲಿಲ್ಲ. ಅವನು ಏನ್ ಮಾಡಿದ? ಅನ್ಯರನ್ನು ಮದುವೆಯಾಗಿ ಏನ್ ಮಾಡಿದ? ಅವರು ಏನ್ ಮಾಡಿದ್ರು? ಅವರ ದೇವತೆಗಳನ್ನು ಮನೆಗೆ ತರಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ದೇವರು ಹುಡುಕುವುದು ನಂಬಿಗಸ್ತರನ್ನು. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ಈ ಹೊಸ ವರ್ಷದಲ್ಲಿ ದೇವರು ನಿಮ್ಮಲ್ಲಿ ಬಯಸುವುದೇನೆಂದರೆ ಒಂದು ನಂಬಿಗಸ್ತಿಕೆ. ಹಲ್ಲೆಲೂಯಾ. ಸೇವೆಯಲ್ಲಿ ನಂಬಿಗಸ್ತಿಕೆ, ಗಂಡ ಹೆಂಡತಿಯಲ್ಲಿ ನಂಬಿಗಸ್ತರಿಗೆ, ಮಕ್ಕಳ ವಿಷಯದಲ್ಲಿ ನಂಬಿಗಸ್ತಿಕೆ. ದೇವರು ಬಯಸುವುದನ್ನು ನಾವು ಮಾಡುವುದಾದ್ರೆ ಖಂಡಿತವಾಗಿ ನಾವು ಆಶೀರ್ವಾದವಾಗ್ತೇವೆ. ಎಷ್ಟು ಜನ ತೀರ್ಮಾನ ಮಾಡ್ತೀರಿ? ಇವತ್ತು ನಾನು ನಂಬ್ತೇನೆ, ಇವತ್ತು ದೇವರು ನಿಮ್ಮನ್ನು ಕರೆದದ್ದು ಒಂದು ಉದ್ದೇಶಕ್ಕೋಸ್ಕರವಾಗಿದೆ. ಹಲ್ಲೆಲೂಯಾ. ದೇವರು ಅಬ್ರಾಮನನ್ನು ಕರೆದ. ಅಬ್ರಾಮನನ್ನು ಕರೆಯುವಾಗ ದೇವರಿಗೆ ಅಬ್ರಾಮ ಏನಾದ? ನಂಬಿಗಸ್ತರ. ಅವ್ರಿಗೆ ಹೇಳ್ತಾರೆ, ನಿನ್ನ ಒಬ್ಬನೇ ಮಗನನ್ನು ನನಗೆ ಬಲಿ ಕೊಡಬೇಕಂತ ಹೇಳುವಾಗ ಏನ್ ಮಾಡಿದವ? ಓಡಿ ಹೋಗ್ಲಿಲ್ಲ. ಅವ ರೆಡಿಯಾಗಿ ನಂಬಿಗಸ್ತನಾಗಿ ಆ ಮೋರಿಯ ಬೆಟ್ಟಕ್ಕೆ ಅವರು ಹೋಗಿ ಏನ್ ಮಾಡ್ತಾರೆ? ಬಲಿ ಕೊಡುವಾಗ ದೇವರು ಅವರ ನಂಬಿಗಸ್ತಿಕೆಯನ್ನು ಹೇಳ್ತಾರೆ, ನೀನು ನನಗೆ ಭಯಭಕ್ತಿ ಉಳ್ಳವ, ನಿನ್ನನ್ನು ಕಳೆದದ್ದು ವ್ಯರ್ಥ ಆಗಲಿಲ್ಲ, ನಿನ್ನನ್ನು ಆರಿಸಿದ್ದು ವ್ಯರ್ಥವಾಗಲಿಲ್ಲ, ನೀನು ನಂಬಿಗಸ್ತನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಇವತ್ತು ಎಷ್ಟು ಜನ ಆಸೆ ಪಡ್ತೀರಿ? ದೇವರು ನನ್ನನ್ನು ಆಹಿಸದಿಂದ ಕರೀಲಿಕ್ಕೆ ನಾನು ಸಿದ್ಧನಾಗುತ್ತೇನೆ. ಈ ನಂಬಿಗಸ್ತಿಗೆ ನಮ್ಮ ಪಾಠ ಎಂಬುದಾಗಿ ಹೇಳಿದೆ. ನೋಡಿ, ಅವನು ನಂಬಿಗಸ್ತ ಟೆಸ್ಟ್ ಅಲ್ಲೆಲ್ಲ ಏನಾದ? ಅವನು ಪಾಸ್ ಆದ. ಪ್ರಕಟಣೆ 2:10 ಹೇಳ್ತದೆ, ನೀನು ಸಾಯಬೇಕಾದರೆ ಏನು ಮಾಡಬೇಕು? ನಂಬಿಗಸ್ತನಾಗಿರಬೇಕು.
ದೇವರು ನಮ್ಮಲ್ಲಿ ಬಯಸುವುದೇ ಆಗಿದೆ. ನಾವು ನೋಡಿದ್ರೆ ಸತ್ಯವೇದದಲ್ಲಿ ನಾವು ಅನೇಕ ವ್ಯಕ್ತಿಗಳನ್ನು ನೋಡುವುದಾದ್ರೂ ಸಹ ದೇವರು ನಮ್ಮನ್ನು ಆರಿಸಿದ ಒಂದು ಉದ್ದೇಶದಿಂದ ಆರಿಸಿದ್ದು ಯಾಕಂತ ಹೇಳಿದ್ರೆ ನನ್ನಲ್ಲಿ ನಿನ್ನನ್ನು ಒಳ್ಳೆಯದನ್ನು ದೇವರು ಕಾಣಲಿಕ್ಕೆ ಇಷ್ಟಪಡುವವನಾಗಿದ್ದಾನೆ. ನೀವು ನೋಡಿ ದೇವರ ವಾಕ್ಯದಲ್ಲಿ ನೋಡಿ ಅಬ್ರಹಾಮನ ಬಗ್ಗೆ ನಾವು ನೋಡುವುದಾದ್ರೆ ಸಹ ಅವನು ಅನೇಕ ವಿಷಯದಲ್ಲಿ ದೇವರಿಗೆ ನಂಬಿಗಸ್ತನಾಗಿ ನಡೆದ. ಅವನು ನೋಡಿ ಆ ಒಂದು ಗೇರಾರ್ ಎಂಬ ಪಟ್ಟಣಕ್ಕೆ ಹೋಗ್ತಾನೆ. ಗೇರಾರ್ ಎಂಬ ಪಟ್ಟಣಕ್ಕೆ ಹೋಗುವಾಗ ಅಲ್ಲಿಯ ಅರಸ ಅಬಿಮೆಲೆಕ, ಹೌದಾ ಪ್ರೀಸರು, ಅವನು ಅಲ್ಲಿ ಇರುವಾಗ ನಾವು ನೋಡ್ತೇವೆ ಅಬ್ರಹಾಮ್ ಅಲ್ಲಿ ಸುಳ್ಳು ಹೇಳ್ತಾನೆ. ಏನಂತ ಹೇಳಿದ್ರೆ ಸಾರ ಯಾರು ಏನ್ ಹೇಳ್ತಾನೆ, ಅವನ ಸಹೋದರಿ ಅಂತ ಸುಳ್ಳು ಹೇಳ್ತಾನೆ. ಆದ್ರೆ ದೇವರು ನೋಡಿ ಅವನ ನಂಬಿಗಸ್ತಿಗೆ ನೋಡಿ ಅಭಿಮೇಲಕನ ಏನ್ ಮಾಡ್ತಾನೆ, ಕನಸಿನಲ್ಲಿ ಭಯಪಟ್ಟು ಅವರನ್ನು ಮುಟ್ಟಿದ್ರೆ ಜಾಗ್ರತೆ ಎಂಬುದಾಗಿ ಹೇಳ್ತಾನೆ. ಆಮೇಲೆ ಅಲ್ಲಿ ಅವನು ಹತ್ತಿರ ಹೇಳ್ತಾನೆ, ನಾನು ಯಥಾರ್ಥ ಮನಸ್ಸಿನಿಂದ ದೇವರು ಹೇಳಿದರೆ ಕೇಳಿದೆ, ನೀನು ಯಾಕೆ ಸುಳ್ಳು ಹೇಳಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ನೋಡಿ ದೇವರು ಅಬ್ರಹಾಮನ ನಂಬಿಗಸ್ತಿಗೆ ಕೊಟ್ಟ ಫಲ ಅದಾಗಿದೆ. ಇವತ್ತು ನಾನು ಹೇಳ್ತೇನೆ, ದೇವರು ನಾವು ಅಪನಂಬಿಗಸ್ತರಾದ್ರು ದೇವರು ನಂಬಿಗಸ್ತರಾಗಿದ್ದಾನೆ. ಇವತ್ತು ದೇವರ ಮಕ್ಕಳು ನಿನ್ನಲ್ಲಿ ಬಯಸುವುದು ಒಂದು ನಂಬಿಗಸ್ತಿಗೆ. ಹೇಳ್ರಿ, ನಾನು ನಂಬಿಗಸ್ತನಾಗಿರ್ತೇನೆ, ಹೇಳ್ರಿ ನಂಬಿಗಸ್ತನಾಗಿರ್ತೇನೆ. ಯಾಕಂದ್ರೆ ನಂಬಿಗಸ್ತರು ಏನಾಗಿರ್ತಾರೆ, ಆಶೀರ್ವಾದ ಪೂರ್ಣರಾಗ್ತಾರೆ. ಇವತ್ತು ನಾನು ನಂಬ್ತೇನೆ, ದೇವರು ಆ ನಂಬಿಗಸ್ತಿಗೆ ನಿಮ್ಮಲ್ಲಿ ಕೊಟ್ಟು ನೀವು ಸಾಕ್ಷಿ ಹೇಳುವಂತೆ ದೇವರು ಮಾಡುವವನಾಗಿದ್ದಾರೆ. ಸತ್ಯವೇದದಲ್ಲಿ ನನಗೆ ದಾನಿಯೇಲನ ಬಗ್ಗೆ ಬಹಳ ಸಂತೋಷವಾಗ್ತದೆ. ನೀವು ನೋಡಿ ದಾನಿಯೇಲನ ಪುಸ್ತಕ 6ನೇ ಅಧ್ಯಾಯ 1ನೇ ವಾಕ್ಯವನ್ನು ನೀವು ಗಮನಿಸುವುದಾದ್ರೆ, ದಾನಿಯೇಲನ ಪುಸ್ತಕ 6ನೇ ಅಧ್ಯಾಯ ಅದರಲ್ಲಿ 1ನೇ ವಾಕ್ಯ ನೀವು ಗಮನಿಸುವುದಾದ್ರೆ ಅಲ್ಲಿ ನಾವು ನೋಡ್ತೇವೆ, ದಾರಿಯವೇಶನ ಕಾಲದಲ್ಲಿ, ಅರಸನಾದ ದಾರಿಯವೇಶನ ಕಾಲದಲ್ಲಿ ಅಲ್ಲಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆ ರಾಜ 120 ಮಂದಿಯನ್ನು ಏನ್ ಮಾಡ್ತಾನೆ, ಆರಿಸಿ ತೆಗೆದುಕೊಳ್ತಾನೆ. 120 ಆರಿಸಿಕೊಂಡ ನಂತರ ಅವರಿಗೆ ಏನ್ ಮಾಡ್ತಾನೆ, ಅವರಿಗೆ ಒಂದು ಹೆಡ್ ಆಗ್ಲಿಕ್ಕೆ 3 ಜನರನ್ನು ಏನ್ ಮಾಡ್ತಾನೆ, ನೇಮಕ ಮಾಡ್ತಾನೆ. ಎಷ್ಟು ಜನವನ್ನು? 3 ಜನರಲ್ಲಿ ನೇಮಕ ಮಾಡ್ತಾನೆ. ಆಗ ಅಲ್ಲಿ ನಾವು ನೋಡ್ತೇವೆ ದಾನಿಯೇಲನ ಬಗ್ಗೆ ಬರೆಯಲ್ಪಟ್ಟಿದೆ. ಬೇಗನೆ ಓದಿರಿ ಯಾರ ಪ್ರೇಸರು. ಆ ಮುಖ್ಯಾಧಿಕಾರಿಯಲ್ಲಿ ಯಾರಂತೆ, ದಾನಿಯೇಲನು ಒಬ್ಬರು ಎಂಬುದಾಗಿ ವಾಕ್ಯ ಹೇಳ್ತದೆ. ಮುಂದೆ ವಾಕ್ಯ ಓದ್ರಿ. ಏನಂತೆ ಅವನಲ್ಲಿ? ಪರಮ ಬುದ್ಧಿ, ಅಂದ್ರೆ ಎಕ್ಸಲೆಂಟ್ ಸ್ಪಿರಿಟ್, ಪರಮ ಬುದ್ಧಿ ಇದ್ದದರಿಂದ ಮಿಕ್ಕ ಮುಖ್ಯಾಧಿಕಾರಿ ಅಂದ್ರೆ ಈ ಬಾಕಿ ಇಬ್ಬರಿಗಿಂತ ಸಹ ದೇಶಾಧಿಪತಿಗಳಿಗಿಂತಲೂ ಏನಂತೆ, ಅಧಿಕ ಸಮರ್ಥನೆನಿಸಿ ಕೊಂಡವನಾಗಿದ್ದರು. ಅಧಿಕ ಸಮರ್ಥ ಎಲ್ಲದರಲ್ಲೂ ಸಹ ಪರ್ಫೆಕ್ಟ್ ಆಗಿದ್ದ. ಮತ್ತೆ ಏನಂತೆ, ಇಲ್ಲಿ ತಪ್ಪು ಹೊರಿಸ್ಲಿಕ್ಕೆ ಅವನನ್ನು ಏನ್ ಮಾಡ್ತಿದ್ರು, ಸಮಯ ಹುಡುಕುತ್ತಿದ್ರಂತೆ. ನೋಡಿ, ಇವನು ಪರಮ ಬುದ್ಧಿ ಇಲ್ಲವ, ದೇವರ ವಿಷಯದಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದ. ಇಂಥ ಒಂದು ದಾನಿಯೇಲನ ಜೀವಿತದಲ್ಲಿ ನೋಡಿ ತಪ್ಪು ಹೊರಿಸ್ಲಿಕ್ಕೆ ಏನ್ ಮಾಡ್ತಿದ್ರು, ಅವರು ಪ್ರಯತ್ನ ಪಡ್ತಿದ್ರಂತೆ. ನಾನು ಹೇಳ್ತೀನಿ, ಯಾರು ದೇವರಿಗೆ ನಂಬಿಗಸ್ತರಾಗಿರ್ತಾರೆ ಅವರು ಏನ್ ಮಾಡೋದಿಲ್ಲ, ಭಯಪಡುವುದಿಲ್ಲ. ಎಷ್ಟು ಜನ ಭಯಪಡುವುದಿಲ್ಲ ಹೇಳ್ರಿ? ನಾನು ನಂಬಿಗಸ್ತರಾಗಿದ್ದೇನೆ, ದೇವರಿಗೆ ಭಯಪಡುವುದಿಲ್ಲ. ನೋಡಿ, ಜ್ಞಾನೋಕ್ತಿ ಪುಸ್ತಕದಲ್ಲಿ ನೀವು ನೋಡಿದ 10ನೇ ಅಧ್ಯಾಯ 9ನೇ ವಾಕ್ಯ ಓದಿ ನೋಡ್ರಿ. ಜ್ಞಾನೋಕ್ತಿ 10:9. ನಿರ್ದೋಷದ ನಡತೆಯವನು ನಿರ್ಭಯವಾಗಿ ನಡೆಯುತ್ತಾನೆ. ಅವನಿಗೆ ಭಯ ಇಲ್ಲ, ಅವನಲ್ಲಿ ಯಾವ ನಿರ್ದೋಷವನು ಅವನನ್ನು ಹುಡುಕಿ ಅಲ್ಲಿ ಹಾಗೆ ಹೇಳಿದಲ್ಲ, ಅವನನ್ನು ಎಂತ ಹುಡುಕಿದ್ರೆ ಅವನಲ್ಲಿ ತಪ್ಪು ಸಿಕ್ಕಲಿಲ್ಲ ಅಂತೆ. ಅವರಿಗೆ ಗೊತ್ತುಂಟು, ಇವನು ದೇವರ ವಿಷಯದಲ್ಲಿ ಮಾತ್ರ ಇವನನ್ನು ತಪ್ಪಿಸಬಹುದು ಹೊರತು ಅವನು ಈ ಲೋಕದಲ್ಲಿ ಎಲ್ಲದರಲ್ಲಿ ಪರ್ಫೆಕ್ಟ್ ಎಕ್ಸಲೆಂಟ್ ಸ್ಪಿರಿಟ್ ಇತ್ತು ಅವರಿಗೆ, ಪರಮ ಬುದ್ಧಿ. ದಾನಿಯೇಲ 6:4 ದಾನಿಯೇಲನಲ್ಲಿ ಯಾವ ತಪ್ಪು ಕಾಣಲಿಲ್ಲ. ಕಾರಣ ಇರುವುದು ಅವನು ನಂಬಿಗಸ್ತನಾಗಿದ್ದ, ಅವನು ದೇವರಿಗೆ ನಂಬಿಗಸ್ತನಾಗಿದ್ದ. ಆಮೇಲೆ ಅವನಲ್ಲಿ ಆಲಸ್ಯವಾಗಲಿ ಅಕ್ರಮವಾಗಲಿ ಏನು ಮಾಡಲಿಲ್ಲ, ಸಿಕ್ಕಲಿಲ್ಲ ಅಂತ ಬೈಬಲ್ ಹೇಳ್ತದೆ. ನೋಡಿ, ಅವನನ್ನು ಯಾವುದರಲ್ಲಿ ಸಿಕ್ಕಿಸಿ ಹಾಕ್ಲಿಕ್ಕೆ ಹೋದ್ರು, ದೇವರ ಪ್ರಾರ್ಥನೆ ವಿಷಯದಲ್ಲಿ ಸಿಕ್ಕಿಸ್ಲಿಕ್ಕೆ ಹೋದ್ರು. ನಾವು ನೋಡ್ತೇವೆ ಏನ್ ಮಾಡಿದ್ರು, ಅವ್ರು ಏನ್ ಮಾಡ್ತಾರೆ, ಇವರನ್ನು ಸಿಕ್ಕಿಸಿ ಹಾಕ್ಬೇಕಂತ ಏನ್ ಮಾಡಿದ್ರು ಅವರು, ಪ್ರಾರ್ಥನೆ ಅಂದ್ರೆ 30 ದಿವಸಗಳವರೆಗೆ ರಾಜನಿಗೆ ಅಲ್ಲದೆ, ದಾರಿಯವೇಶ ರಾಜನಿಗೆ ಮಾತ್ರ ಅಲ್ಲದೆ ಬೇರೆ ಯಾರಿಗೆ ಪ್ರಾರ್ಥನೆ ಮಾಡಬಾರ್ದು ಎಂಬುದಾಗಿ.
ಅವನು 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 ಆ ಒಂದು ಆದೇಶ ಪಾಸ್ ಮಾಡಿದ. ಒಂದು ಪಕ್ಷ ಯಾರು 30 ದಿವಸ ಬೇರೆ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ಅವರನ್ನು ಸಿಂಹದ ಗವಿಗೆ ಹಾಕ್ತಾರೆ ಎಂಬುದಾಗಿ ಹೇಳುವಾಗ ಅವನು ಏನ್ ಮಾಡಿದ ಅವನ ಆಜ್ಞೆಯನ್ನು ಕೇಳಿಲ್ಲ. ಎಲ್ಲಿ ಹೋದವ? ಪ್ರಾರ್ಥನೆ ಮಾಡ್ಲಿಕ್ಕೆ ಹೋದ, ದೇವರಿಗೆ ಪ್ರಾರ್ಥನೆ ಮಾಡಿದ. ಯಾಕೆ? ಅವನಿಗೆ ಗೊತ್ತುಂಟು ದೇವರು ನಂಬಿಗಸ್ತನೇ ಎಂಬುದಾಗಿ. ಅವನು ರಾಜನಿಗೆ ನಂಬಿಗಸ್ತನಾಗಲಿಲ್ಲ, ಅದರ ಮೊದಲು ಯಾರಿಗೆ ನಂಬಿಗಸ್ತನಾದ? ದೇವರಿಗೆ ನಂಬಿಗಸ್ತನಾದ. ಇವತ್ತು ನಾವು ಸಾಗೆ ಮೊದಲು ನಾವು ದೇವರಿಗೆ ನಂಬಿಗಸ್ತರಾಗಿರುವುದಾದ್ರೆ ನಿನಗೆ ಎರಡನೇ ಬಂದ್ರು ಅದು ದೇವರು ನೋಡಿಕೊಳ್ಳುತ್ತಾನೆ. ಎಷ್ಟು ಜನ ಹೇಳ್ತಾರೆ ನಾನು ದೇವರಿಗೆ ನಂಬಿಗಸ್ತನಾಗ್ತೇನೆ. ಅಲ್ಲಿ ಅವನು ನೋಡಿ ಕಷ್ಟಕ್ಕೆ ಗುರಿಯಾದ, ಆದ್ರೆ ಕಷ್ಟಕ್ಕೆ ಗುರಿಯಾದಾಗ ನಂಬಿಗಸ್ತ ದೇವರು ಕೈ ಬಿಡುವುದಿಲ್ಲ. ಎಷ್ಟು ಜನ ನಂಬ್ತೀರಿ? ಅಲ್ಲಿ ದೇವರ ವಾಕ್ಯ ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. ಯಾರು ನಿಮ್ಮನ್ನು ಕೈ ಬಿಡಬಹುದು? ದೇವರು ಎಂದಿಗೂ ಸಹ ಕೈ ಬಿಡುವುದಿಲ್ಲ. ನಾನು ಹೇಳ್ತೇನೆ, ಲೋಕದವರು ಒಂದು ಮಿನಿಟಿಗೆ 1 ವರ್ಷ ನಿನ್ನ ಕೈ ಹಿಡಿಬಹುದು, ಆದ್ರೆ ನನಗೆ ಆಗುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಆದ್ರೆ ದೇವರು ನಿನ್ನನ್ನು 365 ದಿವಸ ಪ್ರೊಟೆಕ್ಟ್ ಮಾಡಿದ್ದಾನೆ, ನಡೆಸಿದ್ದಾನೆ, ಈ ವರ್ಷಕ್ಕೆ ಕಾಪಾಡಿದ್ದಾನೆ. ಕಾರಣ ನೀನು ನಂಬಿಗಸ್ತನು ಎಂಬುದಾಗಿ ಆತನಿಗೆ ಗೊತ್ತುಂಟು. ಅದಕ್ಕೆ ದೇವರು ನಡೆಸುವವನಾಗಿದ್ದಾನೆ. ಇವತ್ತು ಅನೇಕರು ನೋಡಿದ್ರೆ ಹೊಸ ವರ್ಷ ಕಾಣಲಿಲ್ಲ. ನಾನು ಹೇಳ್ತೇನೆ, ದೇವರು ಮಾತ್ರ ನಮಗೆ ಆರೋಗ್ಯವನ್ನು ಕೊಡುವವನಾಗಿದ್ದಾನೆ. ನೀವು ನೋಡಿದ್ರೆ ಮೊನ್ನೆ ಲಾಸ್ಟ್ ಟೈಮ್ ಒಬ್ಬರು ನ್ಯೂರೋ ಸರ್ಜರಿ, ನಂಬರ್ 1 ನ್ಯೂರೋ ಸರ್ಜರಿ, ಅವರು 3 ದಿವಸದ ಮೊದಲು ಅವರ ECG ಎಲ್ಲ ಟೆಸ್ಟ್ ಮಾಡಿದಂತೆ ಯಾವ ಪ್ರಾಬ್ಲಮ್ ಇಲ್ಲ. 3 ದಿವಸದ ನಂತರ ಹಾರ್ಟ್ ಅಟ್ಯಾಕ್ ಅಲ್ಲಿ ಸತ್ತು ಹೋದ್ರು. ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ನಾವು ನಮ್ಮ ಬಾಡಿಯನ್ನು ಚೆಕ್ ಮಾಡೋದಿಲ್ಲ, ಮೇಂಟೈನ್ ಮಾಡೋದ್ರಲ್ಲಿಲ್ಲ. ದೇವರಿಗೆ ನಂಬಿಗಸ್ತನಾಗಿ ನಿಲ್ಲುವುದಾದ್ರೆ ದೇವರು ನಮ್ಮನ್ನು ಕಾಪಾಡುವವನಾಗಿದ್ದಾನೆ. ಇವತ್ತು ನಾವೊಂದು ತೀರ್ಮಾನ ಮಾಡುವ. ದಾನಿಯೇಲನು ದೇವರಿಗೆ ನಂಬಿಗಸ್ತನಾಗಿದ್ದ. ಅವನು ರಾಜನ ಮಾತನ್ನು ಕೇಳಿಲ್ಲ. ಅವನು ಸೃಷ್ಟಿ ಮಾಡಿದ ಕರ್ತರ ಕರ್ತ, ರಾಜನ ರಾಜ. ಅವನಿಗೆ ಕರೆದದ್ದು ಮಾತ್ರವಲ್ಲ, ಆರಿಸಿದ ಮಾತ್ರವಲ್ಲ, ಅವನಿಗೆ ನಂಬಿಗಸ್ತನಾಗಿ ದೇವರಿದ್ದ. ಹೌದಾ? ಪ್ರೈಸ್ ಲಾರ್ಡ್. ಇದರ ನಿಮಿತ್ತವಾಗಿ ಸಿಂಹದ ಗವಿಯಲ್ಲಿ ಬಿದ್ದ. ಆದ್ರೆ ಸಿಂಹದ ಗವಿಯಲ್ಲಿ ಬಿಡುವಾಗ ದೇವರನ್ನು ಹಾಗೆ ಬಿಡಲಿಲ್ಲ. ಒಂದು ಸಿಂಹ ಅವನನ್ನು ಮುಟ್ಟಲಿಲ್ಲ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ದೇವರು ನಮ್ಮನ್ನು ಸಿಂಹದ ಬಾಯಿಂದ ತಪ್ಪಿಸ್ತಾನೆ. ದೇವರು ಕಾಡುಕೋಣಿನ ಕೊಂಬಿನಿಂದ ದೇವರು ತಪ್ಪಿಸ್ತಾನೆ. ಯಾಕೆ ಗೊತ್ತಾ? ನಾವು ಆರಾಧಿಸುವ ದೇವರು ನಂಬಿಗಸ್ತನಾಗಿದ್ದಾನೆ. ನೀವು ಒಂದು ಯೋಚಿಸಿ, ನೀವು ದೇವರಿಗೆ ನಂಬಿಗಸ್ತರಾದ್ರೆ ದೇವರು ನಿಮಗೆ ಅಪನಂಬಿಗಸ್ತನಾಗಲಿಕ್ಕೆ ಸಾಧ್ಯವೇ ಇಲ್ಲ. ದೇವರು ನಂಬಿಗಸ್ತರು, ಅವರು ನಂಬಿಗಸ್ತರನ್ನು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ಆ ಸಿಂಹದ ಗವಿಯಲ್ಲಿ ಒಂದು ಸಿಂಹ ಸಹ ಅವನನ್ನು ಮುಟ್ಲಿಲ್ಲ. ಬೆಳಿಗ್ಗೆ ರಾತ್ರಿ ನಿದ್ರೆ ತಪ್ಪಿತು, ಬೆಳಿಗ್ಗೆ ಓಡಿ ಬಂದು ಆ ಸಿಂಹದ ಗವಿಯಲ್ಲಿ ಏನು ಹೇಳಿದ್ರು ಗೊತ್ತಿಲ್ಲ? ದಾನಿಯೇಲನೇ, ಪರಾತ್ಪರ ದೇವರ ಭಕ್ತನೇ, ದೇವರು ನಿನ್ನನ್ನು ಸಿಂಹದ ಬಾಯಿಂದ ಕಾಪಾಡಲಿಲ್ಲವೇ ಎಂಬುದಾಗಿ ಹೇಳುವಾಗ ಅದರೊಳಗಿದ್ದ ಶಬ್ದ ಏನು ಗೊತ್ತಿಲ್ಲ? ಅರಸನೇ, ಚಿರಂಜೀವಿಯಾಗಿರು, ದೇವರು ನನ್ನನ್ನು ಸಹ ಕಾಪಾಡಿದ, ನಿನಗೆ ಸಹ ಏನು ಕೇಡು ಮಾಡಲಿಲ್ಲ. ನೋಡಿ, ದೇವರ ನಂಬಿಗಸ್ತಿಗೆ ನೋಡಿ. ಅಲ್ಲಿ ಯಾರಿಗೆ ಗೊತ್ತಿಲ್ಲ ದಾರಿಯವೇಶಿ ಇವನಿಗೆ ಸಪೋರ್ಟ್ ಅಂತ, ಆದ್ರೆ ಅವನಿಗೆ ರಕ್ಷಿಸಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಅವನು ಏನ್ ಮಾಡಿದ್ದಾನೆ? ಒಂದು ಮುದ್ರೆ ಹಾಕಿದ್ದಾನೆ. ಇವರೆಲ್ಲ ತಪ್ಪೋರಿಸಲಿಕ್ಕೆ ಹೀಗೆ ಮಾಡಿದ್ದು. ಆದ್ರೆ ದೇವರು ನಂಬಿಗಸ್ತನಾಗಿ ದಾರಿಯವೇಶನನ್ನು ಸಹ ಕಾಪಾಡಿದ. ಯಾರನ್ನು ಕಾಪಾಡಿದ? ದಾನಿಯೇಲನನ್ನು ಸಹ ಕಾಪಾಡಿದ. ಇವತ್ತು ನಾನು ಹೇಳ್ತೇನೆ, ನಿನ್ನನ್ನು ಮಾತ್ರವಲ್ಲ, ನಿನ್ನ ಕುಟುಂಬವನ್ನು ಕಾಪಾಡುವ ದೇವರು ನಮ್ಮ ನಂಬಿಗಸ್ತನಾಗಿದ್ದಾನೆ. ಹಲ್ಲೆಲೂಯಾ. ನೋಡಿ, ನಾನು ಹೇಳ್ತೇನೆ, ಅದ್ರ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ದಾನಿಯೇಲನನ್ನು ಯಾರು ಈ ತಪ್ಪೋರಿಸಿದ್ರಲ್ಲ ಅವರನ್ನೇ ಆ ಸಿಂಹದ ಗವಿಗೆ ಹಾಕುವಾಗ ಏನ್ ಮಾಡಿತ್ತು ಸಿಂಹ? ಅದು 6 ಎಲುಬುಗಳನ್ನು ಪುಡಿ ಪುಡಿ ಮಾಡಿತ್ತು. ನೋಡಿ, ನಾನು ಹೇಳ್ತೇನೆ, ಇವತ್ತು ನೀನು ದೇವರಿಗೆ ನಂಬಿಗಸ್ತರಾದ್ರೆ ಸಾಕು, ದೇವರು ನಿನಗೆ ಎಲ್ಲವನ್ನು ಕೊಡುವ ದೇವರಾಗಿದ್ದಾನೆ. ನೋಡಿ, ಅಲ್ಲಿ 5 ತಾಲಂತು ಕೊಟ್ಟವನನ್ನು ಏನ್ ಮಾಡಿದ? 10 ತಾಲಂತು ಮಾಡಿದ. 2 ತಾಲಂತು ಕೊಟ್ಟವನನ್ನು ಏನ್ ಮಾಡಿದ? 4 ತಾಲಂತು ಮಾಡಿದ. ನೀವು ನೋಡಿ, ನೆಕ್ಸ್ಟ್ ಮಾಡಿ. ಒಂದೇ ತಾಲಂತು ಹೊಂದಿದವನು, ನೀನು ಕಠಿಣ ಮನುಷ್ಯನು, ಏನಂತೆ? ಮೈಗಳ್ಳನಾದ ಕೆಟ್ಟ. ಇವತ್ತು ನಾನು ಹೇಳ್ತೇನೆ, ನಾವು ಮೈಗಳ್ಳರಾಗಿರಬಾರದು. ಅಲ್ಲಿ ದೇವರು ಬಯಸುವುದು ನಾವು ಏನಾಗಬೇಕು? ಆಕ್ಟಿವ್ ಆಗಿರಬೇಕು. ದೇವರ ವಿಷಯದಲ್ಲಿ ಮೈಗಳ್ಳರಾಗಿರಬಾರದು. ನಾವು ದೇವರಿಗೆ ನಂಬಿಗಸ್ತರಾಗಿರ್ಬೇಕಂತ ದೇವರು ಆಸೆ ಪಡ್ತಾ ಇದ್ದಾನೆ. ಅಲ್ಲಿ ಪ್ರತಿ ಸಂಡೆ ನಾವು ದೇವರಿಗೆ ಕೊಡಬೇಕಾದ ಸಮಯ, ನಾವು ಮೈಗಳ್ಳರಾಗಬಾರದು. ನಾವು ದೇವರೇ ನಿನಗೆ ಸಮಯ ಕೊಡಲಿಕ್ಕೆ ನಾನು ಬರ್ತೇನೆ ಎಂಬುದಾಗಿ ಹೇಳುವಾಗ ನಾನು ಹೇಳ್ತೇನೆ, ಆ ವಾರ ಎಲ್ಲ ದೇವರು ನಂಬಿಗಸ್ತನಾಗಿ ಕಾಪಾಡ್ತಾನೆ. ಎಷ್ಟು ಜನ ನಂಬ್ತೀರಿ ಇವತ್ತು? ಹಲ್ಲೆಲೂಯಾ. ಒಂದು ತೀರ್ಮಾನದೊಂದಿಗೆ ಈ ಹೊಸ ವರ್ಷದಲ್ಲಿ ನಾವು ನಿಲ್ಲುವುದಾದ್ರೆ ನಂಬಿಗಸ್ತನಾದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯಾ. ದೇವರು ಬಯಸುವುದು ಅದೇ ಆಗಿದೆ. ನೋಡಿ, ದಾನಿಯೇಲ 6:4 ಹೇಳ್ತಾ 6:4 ಓದಿ ನೋಡ್ರಿ ಬೇಗ. 6:4 ದಾನಿಯೇಲ
ಹಾ ಮುಖ್ಯಾಧಿಕಾರಿಗಳು, ಹಾ. ದೇಶಾಧಿಪತಿಗಳು, ಹಾ. ರಾಜ್ಯಭಾರದ ವಿಷಯವಾಗಿ ಹಾ. ದಾನಿಯೇಲನ ಮೇಲೆ ತಪ್ಪುಗೊಳಿಸುವುದಕ್ಕೆ ಸಂದರ್ಭ ಹುಡುಕಿದರು. ಹಾ. ಆದರೆ ತಪ್ಪುಗೊಳಿಸುವ ಯಾವ ಸಂದರ್ಭವನ್ನು, ಹಾ. ಯಾವ ತಪ್ಪನ್ನು ಕಾಣಲಾರದೆ ಹೋದರು. ಹಾ. ಅವನು ನಂಬಿಗಸ್ತನೇ ಆಗಿದ್ದ. ಅವನು ನಂಬಿಗಸ್ತನೇ ಆಗಿದ್ದನು. ನೋಡಿ, ಅಕ್ರಮವಾಗಲಿ ಕರಪ್ಷನ್ ಅವನಲ್ಲಿ ಇರಲಿಲ್ಲ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಾವು ಸಹ ದೇವರಿಗೆ ನಂಬಿಗಸ್ತರಾಗಿರಬೇಕು. ದಾನಿಯೇಲನನ್ನು ನೋಡುವುದಾದರೆ ಅವನೊಬ್ಬ ಯಹೂದ್ಯನಾಗಿದ್ದ, ಆದ್ರೆ ಎಲ್ಲಿದ್ದವ? ಬ್ಯಾಬಿಲೋನ್ನಲ್ಲಿದ್ದ. ಆದ್ರೆ ಬ್ಯಾಬಿಲೋನ್ನಲ್ಲಿ ಸಹ ಅವನು ದೇವರಿಗೆ ನಂಬಿಗಸ್ತರಾದ್ರಿಂದ ಆ 3 ಮಂದಿಯಲ್ಲಿ ಅವನು ಪ್ರಾಮುಖ್ಯವಾಗಿ ಸ್ಥಾನವನ್ನು ಪಡೆದುಕೊಂಡ. ಇವತ್ತು ನಾನು ಹೇಳ್ತೇನೆ, ನೀನು ಎಲ್ಲಿರ್ತಿ, ಯಾರ ಮಧ್ಯೆ ಅದು ಇಂಪಾರ್ಟೆಂಟ್ ಅಲ್ಲ. ನೀನು ಅದರ ಮಧ್ಯೆ ನಂಬಿಗಸ್ತನಾಗಿರುವುದಾದ್ರೆ ದೇವರು ನಿನ್ನನ್ನು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಹೇಗೆ ನಂಬಿಗಸ್ತರಾಗಿರಬೇಕು? ಅಲ್ಲಿ ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 10ನೇ ವಾಕ್ಯ ಓದಿ ನೋಡ್ರಿ. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 10ನೇ ವಾಕ್ಯ. ಸ್ವಲ್ಪ ವಾದದಲ್ಲಿ ನಂಬಿಗಸ್ತನಾದವನು ಏನಂತೆ? ಬಹಳ ವಾದದಲ್ಲಿ ನಂಬಿಗಸ್ತನಾಗಿರ್ತಾನಂತೆ. ಆಮೇಲೆ ಸ್ವಲ್ಪ ವಾದದಲ್ಲಿ ನಂಬಿಗಸ್ತನಾದವನು ಬಹಳ ವಾದದಲ್ಲಿ ನಂಬಿಗಸ್ತನಾಗಿರ್ತಾನಂತೆ. ಇವತ್ತು ನಾನು ಹೇಳ್ತೇನೆ, ನಿಮ್ಮ ನಂಬಿಗಸ್ತಿಕೆ ಯಾರು ನೋಡದಿದ್ರು ಸಹ ದೇವರು ಅದನ್ನು ನೋಡಿದ್ದಾನೆ. ದೇವರು ನೋಡಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು ಸಂತೋಷ ಪಡ್ತೇನೆ. ಬ್ರದರ್ ಬೆನೆಟ್, ಸುಹಸಿನಿ ಸಿಸ್ಟರ್ ಅಬಿಗೇಲಿಗೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೇನೆ. ನಾವು ಬರುವಾಗ ಅವರು ಇಲ್ಲಿ ಇರ್ತಾರೆ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ಒಂದು ದಿವಸ ಅವರು ಲೇಟ್ ಆಗಲಿಲ್ಲ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ಸೇವೆಯಲ್ಲಿ ನಂಬಿಗಸ್ತಿಕೆ, ಸ್ವಲ್ಪದರಲ್ಲಿ ನಂಬಿಗಸ್ತನಾದ್ರೆ ಅಧಿಕದಲ್ಲಿ ದೇವರು ಪಾಲ್ಗೊಳ್ತಾನೆ ಎಂಬುದಾಗಿ ದೇವರು ಹೇಳ್ತಾರೆ. ನಾನು ಹೇಳ್ತೇನೆ, ನಂಬಿಗಸ್ತರನ್ನು ದೇವರು ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ನನ್ನಂತೆ ನೀವೆಲ್ಲ ಬಂದಿದ್ದೀರಿ, ಎಲ್ಲ ಸಹಾಯ ಮಾಡಿದ್ದೀರಿ, ಎಲ್ಲದರಲ್ಲಿ ನಿಮ್ಮನ್ನು ತೊಡಗಿಸಿದ್ದೀರಿ. ಅದು ನಂಬಿಗಸ್ತಿಗೆ ದೇವರು ತೋರಿಸ್ತದೆ. ಯಾಕಂತ ಹೇಳಿದ್ರೆ ದೇವರು ನಂಬಿಗಸ್ತರನ್ನು ಆಶೀರ್ವಾದ ಮಾಡುತ್ತಾನೆ. ನಾನು ಹೇಳ್ತೇನೆ, ಸೇವೆ ಅಂತ ಹೇಳಿದ್ರೆ ಅದು ಒಬ್ಬನದಲ್ಲ. ಸೇವೆ ಅಂತ ಹೇಳಿದ್ರೆ ಎಲ್ಲರಲ್ಲಿ ಪಾಠ ಇರ್ತಾರೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಒಂದು ಸಭೆ ಕಟ್ಟಡವಾಗಿ ಒಂದು ಕಲ್ಲಿನಿಂದ ಆಗ್ತದ? ಎಷ್ಟು ಕಲ್ಲು ಬೇಕು? ತುಂಬಾ ಕಲ್ಲು ಜೋಡಣೆ ಆದ್ರೆ ಏನಾಗ್ತದೆ? ಅದು ಕಟ್ಟಡ ಆಗ್ತದೆ. ನಾನೇ ನೀವೆಲ್ಲ ಕಲ್ಲುಗಳು, ಒಂದೊಂದು ಕಲ್ಲುಗಳು ಜೋಡಣೆ ಆಗುವಾಗ ಅದೇ ಕಟ್ಟಡವಾಗುತ್ತದೆ. ಆ ಕಟ್ಟಡದಲ್ಲಿ ದೇವರು ವಾಸ ಮಾಡುತ್ತಾನೆ. ಅದರಲ್ಲಿ ಯಾವ ಭೇದ ಭಾವ ಇರುವುದಿಲ್ಲ, ಅಲ್ಲಿ ಅಲಕ್ಷ್ಯ ಇರುವುದಿಲ್ಲ. ನಾನು ಮಾಡುವುದು ಸೇವೆ ದೇವರಿಗೋಸ್ಕರ ಎಂಬುದಾಗಿ ಆ ಭಾವದಿಂದ ಯಾರು ಮಾಡ್ತಾರೆ ಅವರೇ ನಂಬಿಗಸ್ತರಾಗಿದ್ದಾರೆ. ನಾನು ಇವತ್ತಿನಿಂದ ನಾನು ತೀರ್ಮಾನ ತೆಗೆದುಕೊಳ್ತೇನೆ, ನಾನು ದೇವರಿಗೆ ನಂಬಿಗಸ್ತನಾಗಿರುತ್ತೇನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು ನಂಬ್ತೇನೆ, ಈ ನಂಬಿಗಸ್ತರನ್ನು ದೇವರು ಹುಡುಕುತ್ತಿದ್ದಾನೆ. ಹೌದು, ಪ್ರೈಸ್ ದಿ ಲಾರ್ಡ್. ಬೈಬಲ್ ಹೇಳ್ತದೆ, ದೇವರು ಬರುವಾಗ ನಂಬಿಗಸ್ತರನ್ನು ಕಾಣ್ತೇನೆ ಎಂಬುದಾಗಿ ಡೌಟ್ ಅಂತೆ. ಅಲ್ಲಿ ಇವತ್ತೆಲ್ಲ ಅಪನಂಬಿಗಸ್ತರಾಗಿರುವಾಗ ಈ ಹೊಸ ವರ್ಷದಲ್ಲಿ ತೀರ್ಮಾನ ತೆಗೆದು, ದೇವರೇ ನಾನು ನಿನಗೆ ನಂಬಿಗಸ್ತನಾಗಿರುತ್ತೇನೆ. ಇಲ್ಲಿ ವಾಕ್ಯ ಇರ್ತದೆ, ಸ್ವಲ್ಪದಲ್ಲಿ ನಂಬಿಗಸ್ತನಾದವನು ಏನ್ ಮಾಡ್ತಾರೆ? ಬಹಳವಾದದಲ್ಲಿ ನಂಬಿಗಸ್ತನಾಗಿರುವರು ಎಂಬುದಾಗಿ ವಾಕ್ಯ ಇರ್ತದೆ. ನೀವು ನೋಡಿ, ಕೀರ್ತನೆ 12ನೇ ಅಧ್ಯಾಯ 1ನೇ ವಾಕ್ಯ ಓದಿ ನೋಡಿ. ಕೀರ್ತನೆ 12ನೇ ಅಧ್ಯಾಯ 1ನೇ ವಾಕ್ಯ. ಭಕ್ತರು ಮುಗಿದು ಹೋಗಿದ್ದಾರೆ, ಜನರೊಳಗೆ ನಂಬಿಕೆಯುಳ್ಳವರು ಕಾಣಿಸುವುದೇ ಇಲ್ಲಂತೆ. ಹಾಗಾದ್ರೆ ಇವತ್ತು ನಂಬಿಗಸ್ತರನ್ನು ದೇವರು ಹುಡುಕುತ್ತಿದ್ದಾರೆ. ಎಷ್ಟು ಜನ ನಾನು ನಂಬಿಗಸ್ತರಾಗಿ ಕಾಣಲಿಕ್ಕೆ ಇಷ್ಟಪಡುತ್ತೇನೆ. ದೇವರು ಬಯಸ್ತಾ ಇದ್ದಾರೆ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ಕುಟುಂಬವನ್ನು ನಂಬಿಗಸ್ತರಾಗಿರ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ನಾವು ನಂಬಿಗಸ್ತರಾಗಿರ್ಬೇಕು ಅಷ್ಟೇ. ಹಲ್ಲೆಲೂಯಾ. ಕರೆದದ್ದು ದೇವರು, ಆರಿಸಿದ್ದು ದೇವರು, ನಂಬಿಗಸ್ತಿಗೆ ನಮ್ಮ ಪಾಠ ಆಗಿದೆ. ಹಲ್ಲೆಲೂಯಾ. ನೀವು ಅಲ್ಲಿ ಲೂಕನ ಬರೆಸುವಂತೆ 16ನೇ ಅಧ್ಯಾಯ 10ನೇ ವಾಕ್ಯಕ್ಕೆ ಬರ್ತೇನೆ ಪುನಃ. ಪ್ರೈಸ್ ದಿ ಲಾರ್ಡ್. ಬೇಗ ನೆಕ್ಸ್ಟ್ ವಾಕ್ಯ. ಸ್ವಲ್ಪದಲ್ಲಿ ನಂಬಿಗಸ್ತರಾದವನು ಬಹಳದಲ್ಲಿ ನಂಬಿಗಸ್ತರಾಗಿರುವನು. ಮತ್ತೆ ಸ್ವಲ್ಪ ವಾದದಲ್ಲಿ ಅನ್ಯಾಯಗಾರನಾದವನು ಬಹಳ ವಾದದಲ್ಲಿ ಅನ್ಯಾಯಗಾರನಾಗ್ತಾನಂತೆ. ಅವನು ಸ್ವಲ್ಪದಲ್ಲಿ ಅನ್ಯಾಯ ಮಾಡಿದ್ದು ಬಹಳದಲ್ಲಿ ಅನ್ಯಾಯ ಮಾಡಿದಾಗೆ ಆಗ್ತದಂತೆ. ನೋಡಿ, ದೇವರ ಸಭೆಯ ವಿಷಯದಲ್ಲಿ ದೇವರು ಮಾತನಾಡ್ತಿದ್ದಾನೆ. ದೇವರ ಕೆಲಸದ ಬಗ್ಗೆ ದೇವರು ಮಾತನಾಡ್ತಿದ್ದೇನೆ. ನಾವು ಅನ್ಯಾಯಗಾರ ಇರಬಾರ್ದು. ಅದು ಸ್ವಲ್ಪ ಅನ್ಯಾಯ ಮಾಡಿದ್ರೆ ಏನಾಗ್ತದೆ? ದೊಡ್ಡ ಅನ್ಯಾಯಗಾರ ಹೋಗ್ತದೆ. ಸ್ವಲ್ಪ ನಂಬಿಗಸ್ತರಾದ್ರೆ ಹೆಚ್ಚಿನಲ್ಲಿ ನಂಬಿಗಸ್ತಿಗೆ ದೇವರು ಕೊಡುತ್ತಾನೆ. ಮುಂದಿನ ವಾಕ್ಯ ಓದಿ ನೋಡ್ರಿ. ಹೀಗಿರುವುದರಿಂದ ಅಲ್ಲಿ ನೋಡಿ, ಅನ್ಯಾಯದ ಧನದ ವಿಷಯದಲ್ಲಿ ನೀವು ನಂಬಿಗಸ್ತರಲ್ಲದವರಾದರೆ ನೋಡಿ, ನಿಮ್ಮ ವಶಕ್ಕೆ ಯಾರು ಕೊಡ್ತಾರೆ ಎಂಬುದಾಗಿ ವಾಕ್ಯ ಇರ್ತದೆ. ನೋಡಿ, ಅಲ್ಲಿ ಒಂದು ನೀವು ಅರ್ಥ ಮಾಡಿಕೊಳ್ಬೇಕು. ಅನ್ಯಾಯದ ಧನದ ವಿಷಯದಲ್ಲಿ, ಅನ್ಯಾಯ ಅಂದ್ರೆ ಏನು? ನಮ್ಮದಲ್ಲ. ಅನ್ಯಾಯವಲ್ಲದ ವಿಷಯ ಅಂದ್ರೆ ನಮ್ಮದಲ್ಲ ಇದು. ಹಾಗಾದ್ರೆ ದೇವರು ಬಯಸುವುದೇನು ಗೊತ್ತುಂಟ? ನಮ್ಮದಲ್ಲಿ ಒಂದು 10
ನಂಬಿಗಸ್ತರಲ್ಲ ಹೇಳ್ತಿದ್ರೆ ಅವನಿಗೆ ಹಣದ ಕೊಡುವುದಿಲ್ಲ ದೇವರು, ಧನ ಕೊಡುವುದಿಲ್ಲ, ಆಶೀರ್ವಾದ ಕೊಡುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ನಾವು ಎಷ್ಟು ನಂಬಿಗಸ್ತರಾಗಿದ್ದೇವೆ? ನಮಗೆ 24 ಗಂಟೆ ದಿನಕ್ಕೆ ಉಂಟು, ಅದರಲ್ಲಿ 10% ನಾವು ದೇವರಿಗೆ ಕೊಡ್ತೇವ. 10% ಅಂದ್ರೆ ಎಷ್ಟು? 24 ಗಂಟೆಯಲ್ಲಿ 10% ಅಂತ ಹೇಳಿದ್ರೆ 2.5 ತಾಸ, 2 ಗಂಟೆ 40 ನಿಮಿಷ ನಾವು ದಿನದಲ್ಲಿ ಕೊಡಬೇಕು ದೇವರಿಗೆ. ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ ಕೊಡಬೇಕು. ನಾವು ಕೊಡ್ತಾ ಇಲ್ಲ. ಹಲ್ಲೆಲೂಯಾ. ನಮಗೆ 5 ನಿಮಿಷ ಮಾಡಿದ್ರೆ ಸಾಕು. ದೇವರ ಮಕ್ಕಳು ಹೇಳ್ರಿ, ನಾನು ಹೆಚ್ಚು ಪ್ರಾರ್ಥನೆ ಮಾಡಬೇಕು, ಹೆಚ್ಚು ಆರಾಧನೆ ಮಾಡಬೇಕು. ಹಲ್ಲೆಲೂಯಾ. ದೇವರು ನಿಮಗೆ ರೆಸ್ಪಾನ್ಸಿಬಿಲಿಟಿ ಕೊಡ್ತಾನೆ. ಆಮೇಲೆ ಹಾಗೆ ಹೇಳುದಲ್ಲ, ಅಲ್ಲಿ ವಾಕ್ಯ ಹಾಗೆ ಹೇಳ್ತದೆ, ಅನ್ಯಾಯದ ವಿಷಯದಲ್ಲಿ ನಂಬಿಗಸ್ತರಲ್ಲದಿದ್ದರೆ ನಿಜವಾದ ಧನ ಹೇಗೆ ಅವನಿಗೆ ಕೊಡ್ಲಿಕ್ಕೆ ಸಾಧ್ಯ, ಹೇಗೆ ಅವನಿಗೆ ಆಶೀರ್ವಾದ ಕೊಡ್ಲಿಕ್ಕೆ ಸಾಧ್ಯ ಎಂಬುದಾಗಿ. ಇವತ್ತು ನಾವು ದೇವರಿಗೆ ಸಮಯ ಕೊಡುವ, ದೇವರಿಗೆ ನಾವು ನಮ್ಮಿಂದ ಏನಾಗ್ತದೆ ಅದನ್ನು ಮಾಡುವ. ಖಂಡಿತವಾಗಿ ಹೇಳ್ತೇನೆ, ದೇವರು ನಿಮ್ಮನ್ನು ಉನ್ನತವಾದ ಜವಾಬ್ದಾರಿಯೊಂದಿಗೆ ದೇವರು ನಿಲ್ಲಿಸುವವನಾಗಿದ್ದಾನೆ. ನೋಡಿ, ದಾನಿಯೇಲನು ಆ ಪೋಸ್ಟಿಗೆ ಬರ್ಲಿಕ್ಕೆ ಏನಾಗಿದ್ದ? ಅವನು ದೇವರಿಗೆ ಕೊಟ್ಟ ಸಮಯ. ಆಮೇಲೆ ಹಲ್ಲೆಲೂಯಾ. ನೋಡಿ, ಅವನು ನಂಬಿಗಸ್ತನಾಗಿದ್ದ. ಯೋಸೇಫನು ನಂಬಿಗಸ್ತನಾದ. ಯಾರೆಲ್ಲ ನಂಬಿಗಸ್ತರ ಅವರು ಉನ್ನತವಾದ ಸ್ಥಾನದಲ್ಲಿ ಎತ್ತಿದ್ರು. ಇವತ್ತು ನಿಮ್ಮನ್ನು ಸಹ ಅದೇ ಸ್ಥಾನಕ್ಕೆ ದೇವರು ಎತ್ತುತ್ತಾನೆ. ಎಷ್ಟು ಜನ ನಂಬ್ತೀರಿ? ನಾನು ನಂಬ್ತೇನೆ, ದೇವರು ನಿಮ್ಮನ್ನು ಆ ಸ್ಥಾನಕ್ಕೆ ಅವರು ಕೊಂಡೋಗುವವನಾಗಿದ್ದಾನೆ. ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ ನಂಬಿಗಸ್ತರನ್ನು ದೇವರು ಹುಡುಕುತ್ತಾ ಇದ್ದಾನೆ. ನೀವು ಕೊನೆಯದಾಗಿ 1 ಥೆಸಲೋನಿಕ ಪತ್ರಿಕೆ 5ನೇ ಅಧ್ಯಾಯ 24ನೇ ವಾಕ್ಯ ಓದಿ ನೋಡ್ರಿ. 1 ಥೆಸಲೋನಿಕ ಪತ್ರಿಕೆ 5ನೇ ಅಧ್ಯಾಯ 24ನೇ ವಾಕ್ಯ. ನಿಮ್ಮನ್ನು ಕರೆಯುವವನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ಏನ್ ಮಾಡ್ತಾನಂತೆ? ಸಾಧಿಸ್ತಾನಂತೆ. ಎಷ್ಟು ಜನ ನಂಬ್ತೀರಿ? ನಿಮ್ಮನ್ನು ಕರೆದವನು ಯಾರಾಗಿದ್ದಾನೆ? ನಂಬಿಗಸ್ತನು. ಅವನು ನಿಮ್ಮ ಕೆಲಸ ಮಾಡ್ತಾನೆ. ನಿಮ್ಮ ಯಾವುದೇ ಕೆಲಸ ಕಟ್ಟಿಗುಟ್ಟ 2026 ಇಸ್ವಿಯಲ್ಲಿ ದೇವರು ಮಾಡ್ತಾನೆ. ಎಷ್ಟು ಜನ ನಂಬ್ತೀರಿ? ಮಾಡ್ತಾನೆ. ನಂಬುದಾದ್ರೆ ಮಾತ್ರ ಕರ ಎತ್ತಿ ದೇವರಿಗೆ ಸ್ತೋತ್ರ ಹೇಳ್ರಿ. ದೇವರು ನಂಬಿಗಸ್ತನ ಎಂಬುದಾಗಿ ಮರೆಯಬೇಡ್ರಿ. ನಿಮ್ಮ ಜೀವಿತದಲ್ಲಿ ಯಾವುದೇ ತಡೆ ಇರುವುದಾದ್ರೆ 2026 ಇಸ್ವಿಯಲ್ಲಿ ಆ ತಡೆಯನ್ನು ಒಡೆದು ನಿಮಗೆ ಮಾರ್ಗವನ್ನು ತೆರೆಯುವ ದೇವರು ನಂಬಿಗಸ್ತನಾಗಿದ್ದಾನೆ. ನೋಡಿ, ಸತ್ಯವೇದದಲ್ಲಿ ಎಲ್ಲಿ ಸಹ ದೇವರು ಬಿಡಲಿಲ್ಲ. ಇವತ್ತು ನಿಮ್ಮನ್ನು ಬಿಡುವುದಿಲ್ಲ, ನಿಮ್ಮನ್ನು ಕೈ ಬಿಡುವುದಿಲ್ಲ. ನಾನು ನಂಬ್ತೇನೆ, ಇವತ್ತು ದೇವರು ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾನೆ. ದೇವರು ನಮ್ಮನ್ನು ಕರೆದ ದೇವರಾಗಿದ್ದಾನೆ. ಲೂಕ 18:7 ಹೇಳ್ತದೆ, ದೇವರಾದುಕೊಂಡವರು ಹಗಲು ರಾತ್ರಿ ಮೊರೆಯಿಡುವುದಾದರೆ ಅವರು ತಡವಾದರೂ ಸಹ ಅವರ ಪ್ರಾರ್ಥನೆಯನ್ನು ಕೇಳದೇ ಇರುವುದಿಲ್ಲ ಎಂದಾಗಿ. ಎಷ್ಟು ಜನ ದೇವರಾದುಕೊಂಡವರಿದ್ದೀರಿ, ದೇವರು ಆರಿಸಿಕೊಂಡವರಿದ್ದೀರಿ, ದೇವರು ಕರೆಯಲ್ಪಟ್ಟವರಿದ್ದೀರಿ. ನಿಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಡುತ್ತಾನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಮಾಡ್ತಿದ್ರಿ? ದೇವರೇ, ನಾನು ನಂಬಿಗಸ್ತನಾಗಿರಲಿಕ್ಕೆ ಕೃಪೆ ಕೊಡು. ದೇವರೇ, ನನಗೆ ಹೊಸ ಆರಂಭವನ್ನು ಕೊಟ್ಟಿದ್ದಿ, ಹೊಸ ಜೀವಿತವನ್ನು ಕೊಟ್ಟಿದ್ದಿ, ಹೊಸ ತಿಂಗಳನ್ನು ಇವತ್ತು ನಮಗೆ ಕೊಟ್ಟಿದ್ದಿ. ಕಳೆದ ವರ್ಷ ನಡೆಸಿ ಈ ವರ್ಷಕ್ಕೆ ನೀನು ನಡೆಸಿದ್ದಿ ದೇವರೇ, ಅದಕ್ಕೆ ನಿನಗೆ ಸ್ತೋತ್ರಪ್ಪ, ಅದಕ್ಕೆ ನಿನಗೆ ಸ್ತೋತ್ರ. ನೀವು ಕಣ್ಣೀರಿನಿಂದ ಬಿತ್ತಿದ ಕಾಣಿಕೆ ನೀವು ಅದು ಎಂದಿಗೆ ವ್ಯರ್ಥವಾಗುವುದಿಲ್ಲ. ನಾನು ಹೇಳ್ತೇನೆ, ದೇವರು ನೀನು ಕಣ್ಣೀರಿನಿಂದ ಬಿತ್ತಿದನ್ನು ನಿನ್ನ ಕೈಯನ್ನು ಕೊಡುವ ಕೈಯಾಗಿ ದೇವರು ಮಾಡುವುದಕ್ಕೆ ನಂಬಿಗಸ್ತನಾಗಿದ್ದಾನೆ. ಎಷ್ಟು ಜನ ನಂಬ್ತೀರಿ ಇವತ್ತು? ಎಷ್ಟು ಜನ ನಂಬ್ತೀರಿ ಇವತ್ತು? ಹೊಸ ಬಾಳು ಕೊಟ್ಟ ದೇವರು, ಹೊಸ ಆರಂಭ ಕೊಟ್ಟ ದೇವರು, ಹೊಸ ವರ್ಷ ಕೊಟ್ಟ ದೇವರಿಗೆ ನಾವು ಸ್ತೋತ್ರ ಹೇಳುವ. ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ ಆತನನ್ನು ನಾವು ಮಹಿಮೆ ಪಡಿಸುವ. Thank you Lord Jesus. Hallelujah. ದೇವರೇ, ನಿನ್ನನ್ನು ನಾವು ಕೊಂಡಾಡುತ್ತೇವೆ. ನಂಬಿಗಸ್ತನಾಗಿ ನೀನು ಕರೆದವರು, ನಂಬಿಗಸ್ತಿಕೆಯಾಗಿ ನೀನು ಕರೆದವರು. Thank you Lord Jesus. ಹೊಸ ಬಾಳು ತಂದವರೇ, ಹೊಸ ಆರಂಭ ತಂದವರೇ, ಹೊಸ ಬಾಳು ತಂದವರೇ, ಹೊಸ ಆರಂಭ ತಂದವರೇ. ಸ್ತೋತ್ರ, ನಿನಗೆ ಸ್ತೋತ್ರ, ಗುಣಮನದಿಂದ ಸ್ತುತಿಸುವೆ.
ಇವರು ನಂಬಿಗಸ್ತರಾಗಿ ನೀನು ಮಾಡಿದ್ದಕ್ಕೆ ನಿನಗೆ ಸ್ತೋತ್ರ. ದೇವರೇ, ಕರೆದದ್ದು ನೀನು, ಆರಿಸಿದ್ದು ನೀನು. ಇವತ್ತು ಅನೇಕರು ನಂಬಿಗಸ್ತರಾಗಿರಲಿಲ್ಲ, ಅನೇಕರು ಬೇರೆ ಬೇರೆ ಕಡೆಯಲ್ಲಿರುವಾಗ ನಿನ್ನ ಮಕ್ಕಳ ನಂಬಿಗಸ್ತರೆಂದೆನಿಸಿ ಈ ಸಭೆಯಲ್ಲಿ ಬೇರೂರಿಸಿದ್ದಕ್ಕೆ ನಿನಗೆ ಸ್ತೋತ್ರ ಅಪ್ಪ. ದೇವರೇ, ಅವರು ಸಮಯವನ್ನು ಕೊಟ್ಟಿದ್ದಾರೆ, ಅವರು ಕಾಣಿಕೆಯನ್ನು ಕೊಟ್ಟಿದ್ದಾರೆ, ಅವರು ದೇವರೇ ಏನು ಸಾಧ್ಯವೋ ಅದನ್ನೆಲ್ಲ ಮಾಡಿದ್ದಾರೆ. ನೀನು ನಂಬಿಗಸ್ತನಾದ್ರಿಂದ ಈ ವರ್ಷ ಅವರು ದೇವರೇ ತೆಗೆದುಕೊಳ್ಳುವುದಿಲ್ಲ, ಕೊಡುವ ಹಾಗೆ ನೀನು ಆಶೀರ್ವಾದ ಮಾಡುವುದಕ್ಕೆ ಸ್ತೋತ್ರ. ಯಾಕೆ ನಿನ್ನ ವಾಕ್ಯದ ನೀವು ಸಾಲ ತೆಗೆದುಕೊಳ್ಳುವುದಿಲ್ಲ. ದೇವರು ಅಂಥ ಬ್ಲೆಸ್ಸಿಂಗ್, ಅಂಥ ಲೆವೆಲ್ಗೆ ನಿಮ್ಮನ್ನು ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ ದೇವರು ಬಾಲವಾಗಿ ಅಲ್ಲ, ಮೇಲನವಾಗಿಟ್ಟಿದ್ದಾನೆ, ಶಿರವಾಗಿಟ್ಟಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಹಾಗೆ ಮಾಡುವುದಕ್ಕೆ ಸ್ತೋತ್ರ. ಈ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡುತ್ತೇನೆ. ಇವಾಗ ವಾಕ್ಯದೊಂದಿಗೆ ಮಾತನಾಡಿದಾಗೆ ನಾವು ನಂಬಿಗಸ್ತರವಾಗಿ ನೀನು ಮಾಡು ಸ್ವಾಮಿ. ನೀನು ಬರುವಾಗ ನಾವೆಲ್ಲರೂ ನಿನ್ನ ಸಂಕಟ ಎತ್ತಲ್ಪಡುವಂತೆ ದೇವರೇ, ನಿನ್ನ ಆ ಒಂದು ಸಿಂಹಾಸನದಲ್ಲಿ ದೇವರೇ ನಾವು ಭಾಗಿಯಾಗುವಂತೆ, ಆ ಸಿಂಹಾಸನದಲ್ಲಿ ದೇವರೇ ನಿನ್ನ ಬಳಿ ನಿಲ್ಲುಕೊಳ್ಳುವಂತೆ ಸಹಾಯ ಮಾಡು. ಹಾಗೆ ಮಾಡೋದಕ್ಕೆ ಸ್ತೋತ್ರ. ಒಬ್ಬೊಬ್ಬರನ್ನು ಆಶೀರ್ವಾದ ಮಾಡು, ಅವರ ಎಲ್ಲ ಕೆಲಸ ಕಾರ್ಯವನ್ನು ಆಶೀರ್ವಾದ ಮಾಡಿ ಮುಂದಿನ ದಿವಸದಲ್ಲಿ ದೇವರೇ ಶಕ್ತವಾಗಿ ಉಪಯೋಗಿಸು. ಅವರು ದೇವರೇ ಎಲ್ಲ ಕಾರ್ಯವನ್ನು ನೀನು ನಡೆಸು. ಅವರ 2 ವೀಲರ್ 4 ವೀಲರ್ ಬ್ಲಡ್ ಇಂದ ಕವರ್ ಆಗಲಿ ಕರ್ತಾರೆ, ಪ್ರೊಟೆಕ್ಟ್ ಮಾಡಿ ನಡೆಸು. ಒಬ್ಬೊಬ್ಬರಿಗೆ ಆರೋಗ್ಯ ಕೊಡು, ಬಲ ಕೊಡು, ಎಲ್ಲ ವಿಷಯದಲ್ಲಿ ನಡೆಸು. ಹಾಗೆ ಮಾಡೋದಕ್ಕೆ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆಯರಿಗೆ ಯೇಸುವಿನ ನಾಮದಲ್ಲಿ ಬೇಡಿಕೊಂಡೇನೆ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಅತ್ಯ ಆಶೀರ್ವಾದ.